ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು 2024-25ನೇ SSLC ವಾರ್ಷಿಕ ಪರೀಕ್ಷೆಯ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ 3 ಬಿಡುಗಡೆಗೊಳಿಸಿದ್ದಾರೆ. ಅದರ ಉತ್ತರಗಳನ್ನು ಸವಿವರವಾಗಿ ನಾವು ಈಗ ಅಭ್ಯಾಸ ಮಾಡ್ತಾ ಹೋಗೋಣ. ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಯಾವುದೇ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ಸ್ ನಿಮ್ಮನ್ನು ತಲುಪುತ್ತವೆ. ಈಗ ವಿಷಯವನ್ನು ಪ್ರಾರಂಭ ಮಾಡೋಣ. ಮೊದಲೇ ವಿಭಾಗ ಭೌತ ವಿಜ್ಞಾನ ವಿಭಾಗ. ಈಗ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಮೊದಲೇ ಮುಖ್ಯ ಪ್ರಶ್ನೆ ಬಹು ಆಯ್ಕೆಯ ಪ್ರಶ್ನೆಗಳು. 2 ಬಹು ಆಯ್ಕೆಯ ಪ್ರಶ್ನೆಗಳನ್ನು ನೀಡಲಾಗಿದೆ. ಮೊದಲೇ ಪ್ರಶ್ನೆ, ವಿದ್ಯುತ್ ಪ್ರವಾಹದ SI ಏಕಮಾನ. ಆಯ್ಕೆಗಳು ಕೂಲಂ, ವೋಲ್ಟ್, ಆಂಪಿಯರ್, ವ್ಯಾಟ್. ಸರಿಯಾದ ಆಯ್ಕೆ ಆಂಪಿಯರ್. ಮುಂದಿನ ಪ್ರಶ್ನೆ, ಕಣ್ಣಿನ ಮಸೂರದ ಸಂಗಮ ದೂರದ ಬದಲಾವಣೆಯನ್ನು ನಿಯಂತ್ರಿಸುವುದು. ಆಯ್ಕೆಗಳು ಸೀಲಿಯರಿ ಸ್ನಾಯುಗಳು, ಕಣ್ಣಿನ ಪಾಪೆ, ರೆಟಿನಾ, ಐರಿಸ್. ಸರಿಯಾದ ಆಯ್ಕೆ ಸೀಲಿಯರಿ ಸ್ನಾಯುಗಳು. ಇವೇ ಸೀಲಿಯರಿ ಸ್ನಾಯುಗಳು ಏನು ಮಾಡ್ತಾವೆ ಅಂತಂದರೆ ಮಸೂರದ ಕುಗ್ಗುವಿಕೆ ಮತ್ತು ನೀಳವಾಗುವಿಕೆಯ ಮೇಲೆ ಪ್ರಭಾವವನ್ನು ಬೀರ್ತಾ ಇರ್ತವೆ. ಅಂದರೆ ಮಸೂರವು ಹಿಗ್ಗುವುದು ಮತ್ತು ಕುಗ್ಗುವುದು ಇವುಗಳ ಮೇಲೆ ಅವಲಂಬನೆ ಆಗಿರುವುದರಿಂದ ಅದರ ಸಂಗಮ ದೂರವನ್ನು ಬದಲಾಯಿಸಲಿಕ್ಕೆ ಮುಖ್ಯವಾಗಿ ಕಾರಣಕರ್ತ ಆಗಿರ್ತಕ್ಕಂತಹ ಸ್ನಾಯುಗಳು ಇವಾಗಿರುವುದರಿಂದ ಸರಿಯಾದ ಆಯ್ಕೆ ಸೀಲಿಯರಿ ಸ್ನಾಯುಗಳು. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಯ ಚಿತ್ರವನ್ನು ಬರೆಯಿರಿ. ಮೊದಲೇದು ವಿದ್ಯುತ್ ಕೋಶ. ವಿದ್ಯುತ್ ಕೋಶಗಳನ್ನು ಈ ರೀತಿ ನಾವು ಬರೀಬಹುದು. ಅದೇ ರೀತಿಯಾಗಿ ರಿಯೋಸ್ಟ್ಯಾಟ್. ರಿಯೋಸ್ಟ್ಯಾಟನ್ನು ಈ ರೀತಿಯಾಗಿ ಗುರುತಿಸಬಹುದು. ಮುಂದಿನ ಪ್ರಶ್ನೆ, ವಿದ್ಯುತ್ ಕಂಬದಿಂದ ಗೃಹ ಬಳಕೆಯ ವಿದ್ಯುತ್ ಉಪಕರಣಗಳಿಗೆ ನೇರವಾಗಿ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳನ್ನು ಸಂಪರ್ಕಿಸಿದಾಗ ಆಗುವ ತೊಂದರೆಗಳೇನು ಅನ್ನುವಂಥದ್ದು. ಸಜೀವ ಮತ್ತು ತಟಸ್ಥ ತಂತಿಗಳು ಒಮ್ಮೆಲೆ ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟಾಗಬಹುದು. ಇದರಿಂದ ಮಂಡಲದಲ್ಲಿ ವಿದ್ಯುತ್ ಪ್ರವಾಹವು ಒಮ್ಮೆಲೆ ಹೆಚ್ಚಿ ಹ್ರಸ್ವ ಮಂಡಲ ಉಂಟಾಗಬಹುದು. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಅಂಕಗಳ ಪ್ರಶ್ನೆ, ಗೃಹ ಮಂಡಲದಲ್ಲಿ ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವುದಕ್ಕಿಂತಲೂ ಸಮಾಂತರವಾಗಿ ಜೋಡಿಸುವುದು ಉತ್ತಮ, ಹೇಗೆ ವಿವರಿಸಿ. ಉತ್ತರವನ್ನು ನೋಡೋಣ. ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವುದಕ್ಕಿಂತ ಸಮಾಂತರವಾಗಿ ಜೋಡಿಸುವುದು ಉತ್ತಮ. ಏಕೆಂತಂದರೆ ಮಂಡಲದ ಪ್ರತಿಯೊಂದು ರೋಧಕವು ಕಾರ್ಯನಿರ್ವಹಿಸಲು ವಿಭಿನ್ನ ಮೌಲ್ಯದ ವಿದ್ಯುತ್ ಪ್ರವಾಹದ ಅವಶ್ಯಕತೆ ಇದೆ. ಸರಣಿ ಕ್ರಮದಲ್ಲಿ ಮಂಡಲದ ಎಲ್ಲ ಬಿಂದುಗಳಲ್ಲಿ ಒಂದೇ ಪ್ರಮಾಣದ ವಿದ್ಯುತ್ ಹರಿಯುತ್ತದೆ. ಆದರೆ ಸಮಾಂತರ ಮಂಡಲದಲ್ಲಿ ವಿದ್ಯುತ್ ವಿಭಜಿಸಲ್ಪಟ್ಟು ವಿದ್ಯುತ್ ಸಾಮಗ್ರಿಗಳಿಗೆ ಒದಗುವ ವಿದ್ಯುತ್ ಪ್ರವಾಹವು ವಿಭಜಿಸಲ್ಪಡುತ್ತದೆ. ಇನ್ನು ಸರಣಿಯಲ್ಲಿ ಒಂದು ಘಟಕ ವಿಫಲವಾದರೆ ಮಂಡಲ ಕಡಿದು ಹೋಗುತ್ತದೆ. ಆದರೆ ಸಮಾಂತರದಲ್ಲಿ ಹಾಗಾಗುವುದಿಲ್ಲ. ಮುಂದಿನ ಪ್ರಶ್ನೆ, 6ನೇ ಪ್ರಶ್ನೆ, ವೃತ್ತಾಕಾರದ ವಾಹಕ ಸುರುಳಿಯ ತಂತಿಗಳ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಅದರಲ್ಲಿ ಕಾಂತೀಯ ಬಲರೇಖೆಗಳು ಹೇಗೆ ಗೋಚರಿಸುತ್ತವೆ ಅನ್ನುವಂಥ ಪ್ರಶ್ನೆ. ವಿದ್ಯುತ್ ಪ್ರವಾಹವಿರುವ ವಾಹಕ ಸುರುಳಿಯ ಪ್ರತಿ ಬಿಂದುವಿನಲ್ಲಿಯೂ ಅದರ ಸುತ್ತಲೂ ಕಾಂತಕ್ಷೇತ್ರವನ್ನು ಪ್ರತಿನಿಧಿಸುವ ಏಕಕೇಂದ್ರೀಯ ವೃತ್ತಗಳು ತಂತಿಯಿಂದ ದೂರ ಸರಿದಂತೆ ದೊಡ್ಡದಾಗುತ್ತಾ ಹೋಗುತ್ತವೆ. ಇನ್ನು ವಾಹಕ ಸುರುಳಿಯ ಕೇಂದ್ರ ತಲುಪುತ್ತಿದ್ದಂತೆ ದೊಡ್ಡ ವೃತ್ತಗಳ ಕಮಾನುಗಳು ಸರಳ ರೇಖೆಯಂತೆ ಗೋಚರಿಸುತ್ತವೆ. ಇನ್ನೊಂದು ಅಥವಾ ಪ್ರಶ್ನೆ ನೀಡಲಾಗಿದೆ. ಗೃಹ ಮಂಡಲದಲ್ಲಿ ಭೂ ಸಂಪರ್ಕ ತಂತಿಯ ಕಾರ್ಯವನ್ನು ವಿವರಿಸಿ. ಲೋಹದ ಮೇಲ್ಮೈ ಹೊಂದಿರುವಂತಹ ವಿದ್ಯುತ್ ಉಪಕರಣಗಳ ಸುರಕ್ಷತೆಗಾಗಿ ಭೂ ಸಂಪರ್ಕ ತಂತಿಯನ್ನು ಬಳಸುತ್ತಾರೆ. ಭೂ ಸಂಪರ್ಕ ತಂತಿಯು ಕಡಿಮೆ ರೋಧವನ್ನು ಹೊಂದಿರುವ ವಿದ್ಯುತ್ ಪ್ರವಾಹದ ಪಥವನ್ನು ಉಂಟುಮಾಡುತ್ತದೆ. ಇದರಿಂದ ವಿದ್ಯುತ್ ಸೋರಿಕೆಯಾದಲ್ಲಿ ಅದರ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸಿ ಬಳಕೆದಾರರಿಗೆ ತೀವ್ರ ವಿದ್ಯುತ್ ಆಘಾತ ಉಂಟಾಗದಂತೆ ಅದು ರಕ್ಷಿಸುತ್ತದೆ. ಮುಂದಿನ ಪ್ರಶ್ನೆ, ಕೆಳಗಿನ ಚಿತ್ರವನ್ನು ಗಮನಿಸಿ ಕೆಳಗೆ ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ. ತಾವಿಲ್ಲಿ ಚಿತ್ರವನ್ನು ಗಮನಿಸ್ತಾ ಇದ್ದೀರಿ. ಈ ಚಿತ್ರ ಕಾಮನಬಿಲ್ಲು ಉಂಟಾಗುವಂತಹ ಏನು ಪ್ರಕ್ರಿಯೆ ಇದೆ ಅದರಲ್ಲಿ ಉಂಟಾಗುವಂತಹ ಒಂದು ವಿಶೇಷ ವಿದ್ಯಮಾನವಾಗಿದೆ. ಈ ಚಿತ್ರವನ್ನು ಗಮನಿಸಿ ಪ್ರಶ್ನೆಯನ್ನು ಉತ್ತರಿಸಬೇಕು ನಾವು. ಚಂದ್ರನ ಮೇಲ್ಮೈನಲ್ಲಿ ಈ ವಿದ್ಯಮಾನವನ್ನು ವೀಕ್ಷಿಸಬಹುದೇ? ಉತ್ತರವನ್ನು ಸಮರ್ಥಿಸಿ ಅನ್ನುವಂಥದ್ದು.
ಸೊ ಕಾಮನಬಿಲ್ಲು ಅನ್ನುವಂಥದ್ದೊಂದು ನೈಸರ್ಗಿಕ ವಿದ್ಯಮಾನವಾಗಿದ್ದು, ಮಳೆ ಆಗುವಾಗ ಸೂರ್ಯನ ಬೆಳಕಿನ ಪ್ರವೇಶವು ನೀರಿನ ಹನಿಯ ಮೂಲಕ ಚದುರಿ ಉಂಟಾಗುವ ಒಂದು ವಿದ್ಯಮಾನವಾಗಿದೆ. ಚಂದ್ರನ ವಾತಾವರಣದಲ್ಲಿ ನೀರಿನ ಹನಿಗಳೂ ಇಲ್ಲದಿರುವುದರಿಂದ ಹಾಗೂ ಮಳೆ ಆಗದೇ ಇರುವುದರಿಂದ ಅಲ್ಲಿ ಬೆಳಕಿನ ಚದುರುವಿಕೆ ಆಗಲಿ ಅಥವಾ ವರ್ಣ ವಿಭಜನೆ ಸಾಧ್ಯ ಇಲ್ಲ. ಆದ್ದರಿಂದ ಅಲ್ಲಿ ಕಾಮನಬಿಲ್ಲು ಉಂಟಾಗುವುದಿಲ್ಲ. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 ಅಂಕಗಳ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಫ್ಲೆಮಿಂಗ್ನ ಎಡಗೈ ನಿಯಮವನ್ನು ಪರೀಕ್ಷಿಸುವ ಚಟುವಟಿಕೆಯನ್ನು ವಿವರಿಸಿ ಅನ್ನುವಂಥದ್ದು. ಸೊ ಫ್ಲೆಮಿಂಗ್ನ ಎಡಗೈ ನಿಯಮವನ್ನು ಪರೀಕ್ಷಿಸ್ತಕ್ಕಂಥ ಚಟುವಟಿಕೆ, ಸೊ ಅದರ ಉದ್ದೇಶ ಏನಾಗಿರುತ್ತೆ ಅಂತಂದರೆ ಫ್ಲೆಮಿಂಗ್ನ ಎಡಗೈ ನಿಯಮವನ್ನು ಪರೀಕ್ಷಿಸುವಂಥದ್ದಾಗಿರುತ್ತೆ. ಈ ಚಟುವಟಿಕೆಯನ್ನು ನಿರ್ವಹಿಸಲಿಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಲಾಳಕಾಂತ, ಅಲ್ಯೂಮಿನಿಯಂನ ಸಲಾಕೆ, ವಾಹಕ ತಂತಿ, ಶುಷ್ಕ ಕೋಶ ಮತ್ತು ಒಂದು ಸ್ಟ್ಯಾಂಡ್. ಸೊ ಆ ಚಟುವಟಿಕೆಯ ವಿಧಾನ, ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕ ತಂತಿಯನ್ನು ಅಲ್ಯೂಮಿನಿಯಂ ಸಲಾಕೆಗೆ ಸಂಪರ್ಕಿಸಬೇಕು. ಈ ವ್ಯವಸ್ಥೆಯನ್ನು ಲಾಳಕಾಂತದ ಮಧ್ಯದಲ್ಲಿ ಇರಿಸಿದಾಗ ಕಾಂತಕ್ಷೇತ್ರದ ದಿಕ್ಕು ಹಾಗೂ ವಿದ್ಯುತ್ ಪ್ರವಾಹದ ದಿಕ್ಕುಗಳು ಪರಸ್ಪರ ಲಂಬವಾಗಿದ್ದಾಗ ಅಲ್ಯೂಮಿನಿಯಂ ಸಲಾಕೆಯು ಬಲವನ್ನು ಅನುಭವಿಸುತ್ತದೆ, ಅಂದರೆ ಅದು ವಿಚಲನೆ ಹೊಂದುತ್ತದೆ. ಇನ್ನು ವೀಕ್ಷಣೆಯನ್ನು ನೋಡಿದಾಗ ಕಾಂತಕ್ಷೇತ್ರದ ಮಧ್ಯಭಾಗದಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವನ್ನು ಇರಿಸಿದಾಗ ಅದು ವಿಚಲನೆ ಹೊಂದುತ್ತದೆ ಮತ್ತು ಅದು ಬಲವನ್ನು ಅನುಭವಿಸುತ್ತದೆ. ಸೊ ಇದರಿಂದ ನಮಗೆ ತಿಳಿದು ಬರ್ತಕ್ಕಂತಹ ಅಂಶ ಏನು ಅಂತಂದರೆ, ಕಾಂತಕ್ಷೇತ್ರ ಹಾಗೂ ವಿದ್ಯುತ್ ಪ್ರವಾಹಗಳು ಪರಸ್ಪರ ಲಂಬವಾಗಿದ್ದಾಗ ವಾಹಕವು ಅನುಭವಿಸುವ ಬಲದ ದಿಕ್ಕು ಇವೆರಡಕ್ಕೂ ಲಂಬವಾಗಿರುತ್ತದೆ ಅನ್ನುವಂಥದ್ದು. ಸೊ ಮಕ್ಕಳೇ, ಮುಂದಿನ ಪ್ರಶ್ನೆ, ಒಂದು ವಸ್ತುವನ್ನು ಪಿನ ಮಸೂರದ ದೃಕ್ಕೇಂದ್ರ ಮತ್ತು ಪ್ರಧಾನ ಸಂಗಮಗಳ F1ಗಳ ನಡುವೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೆಯಿರಿ. ಉಂಟಾದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ. ಸೊ ಮುದ್ದು ಮಕ್ಕಳೇ, ನಿಮ್ನ ದರ್ಪಣದ ಮುಂದೆ ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾನಕ್ಷೆಗಳು ಹಾಗೂ ಪಿನ ಮಸೂರದ ಮುಂದೆ ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾನಕ್ಷೆಗಳು ಇವೆರಡೂ ಬೆಳಕು ಪ್ರತಿಫಲನ ವಕ್ರೀಭವನ ಪಾಠದಲ್ಲಿ ಬರುವಂತಹ ಅತಿ ಮುಖ್ಯವಾಗಿರ್ತಕ್ಕಂತಹ ರೇಖಾನಕ್ಷೆಗಳಾಗಿದ್ದು, ಪರೀಕ್ಷೆಯಲ್ಲಿ ಇದನ್ನು 99% ಕೇಳುವಂತಹ ಸಾಧ್ಯತೆ ಇರುತ್ತೆ. ಸೊ ಆದ್ದರಿಂದ ಎಲ್ಲ ಮಕ್ಕಳು ಇದನ್ನು ಚೆನ್ನಾಗಿ ತಯಾರಿ ಮಾಡಬೇಕು. ಸೊ ಮುಂದಿನ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ಚಿತ್ರದಲ್ಲಿ ವ್ಯಕ್ತವಾಗಿರುವ ಕಣ್ಣಿನ ದೋಷವನ್ನು ಹೆಸರಿಸಿ. ಈ ದೋಷಕ್ಕೆ ಕಾರಣವೇನು ಅನ್ನುವಂತಹ, ಈ ದೋಷವನ್ನು ಹೇಗೆ ಸರಿಪಡಿಸಬಹುದು ಅನ್ನುವಂತಹ ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ. ಸೊ ಮಕ್ಕಳೇ, ಈ ಚಿತ್ರವನ್ನು ಗಮನಿಸಿದಾಗ ಸೊ ಒಬ್ಬ ವ್ಯಕ್ತಿ ದೂರದ ವಸ್ತುಗಳನ್ನು ವೀಕ್ಷಿಸಲಿಕ್ಕೆ ಸಾಧ್ಯ ಇದೆ, ಆದರೆ ಸಮೀಪದ ವಸ್ತುಗಳನ್ನು ವೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಂತಹ ದೃಷ್ಟಿಯ ಸಮಸ್ಯೆಯ ಚಿತ್ರವನ್ನು ಇಲ್ಲಿ ನೀಡಲಾಗಿದೆ. ಸೊ ಈ ದೋಷವನ್ನು ಏನಂತಾರಂತಂದರೆ ದೂರದೃಷ್ಟಿ ಅಥವಾ ಹೈಪರ್ ಮೊಟ್ರಪಿಯಾ ಅಂತ ಹೇಳಿ ಕರೀತಾರೆ. ಈ ದೋಷಕ್ಕೆ ಕಾರಣಗಳೇನಿರಬಹುದು ಅಂತ ವಿಚಾರ ಮಾಡಿದಾಗ, ಕಣ್ಣುಗೊಡ್ಡೆ ಅಗತ್ಯಕ್ಕಿಂತ ಚಿಕ್ಕದಾಗಿರುವುದು, ಮಸೂರದು ಅಗತ್ಯಕ್ಕಿಂತ ಹೆಚ್ಚಿನ ತೆಳ್ಳಗಾಗಿರುವುದು ಅಥವಾ ವಕ್ರತೆ ಕಡಿಮೆಯಾಗಿರುವುದು ಇದಕ್ಕೆ 2 ಕಾರಣಗಳು ಆಗಿರಬಹುದು. ಇನ್ನು ಈ ದೋಷವನ್ನು ಸರಿಪಡಿಸಬೇಕಾದರೆ ನಮಗೆ ಸೂಕ್ತ ಸಾಮರ್ಥ್ಯವುಳ್ಳ ಪಿನ ಮಸೂರದ ಅವಶ್ಯಕತೆ ಇರುತ್ತದೆ. ಸೊ ಇನ್ನು ಮುಂದಿನ ಪ್ರಶ್ನೆ ಅಥವಾ ಪ್ರಶ್ನೆ, ನಕ್ಷತ್ರಗಳು ಮಿನುಗುತ್ತವೆ ಆದರೆ ಗ್ರಹಗಳು ಮಿನುಗುವುದಿಲ್ಲ, ಏಕೆ ವಿವರಿಸಿ ಎನ್ನುವಂಥದ್ದು. ನಕ್ಷತ್ರಗಳ ಬೆಳಕು ಭೂಮಿಯ ವಾಯುಮಂಡಲವನ್ನು ಪ್ರವೇಶಿಸಿ ಭೂಮಿಯನ್ನು ತಲುಪುವ ಮುನ್ನ ಸತತವಾಗಿ ಏನಾಗುತ್ತೆ ಅಂತಂದರೆ ವಕ್ರೀಭವನ ಹೊಂದುತ್ತದೆ. ವಾಯುಮಂಡಲದ ಗಾಳಿಯ ಮಾಧ್ಯಮದ ಸಾಂದ್ರತೆಯು ಪದರದಿಂದ ಪದರತ್ತ ಏನಾಗುತ್ತೆ ಬದಲಾಗುತ್ತಾ ಹೋಗುತ್ತೆ. ಇದರಿಂದ ಅದರ ವಕ್ರೀಭವನ ಸೂಚ್ಯಂಕ ಕೂಡ ಆ ಮಾಧ್ಯಮಗಳ ವಕ್ರೀಭವನ ಸೂಚ್ಯಂಕಗಳು ಬೇರೆ ಬೇರೆ ಆಗಿರುತ್ತವೆ. ಆಗ ವಾಯುಮಂಡಲವು ನಕ್ಷತ್ರದ ಬೆಳಕನ್ನು ಲಂಬದ ಕಡೆಗೆ ಬಾಗಿಸುವುದರಿಂದ ನಕ್ಷತ್ರದ ತೋರಿಕೆಯ ಸ್ಥಾನವು ಅದರ ನೈಜ ಸ್ಥಾನಕ್ಕಿಂತ ಸ್ವಲ್ಪ ಬೇರೆಯಾಗಿರುತ್ತದೆ. ಸೊ ಇದರಿಂದ ಅದು ನಿರಂತರವಾಗಿ ಅದರ ಸ್ಥಾನದ ತೋರಿಕೆಯ ಬದಲಾವಣೆಯಿಂದಾಗಿ ಅದು ಲಘುವಾಗಿ ಬದಲಾಗುತ್ತಾ ಹೋಗುತ್ತದೆ ಮತ್ತು ಭೂಮಿಯ ವಾಯುಮಂಡಲದ ಭೌತಿಕ ಪರಿಸ್ಥಿತಿಗಳು ಸ್ಥಿರವಾಗಿರುವುದಿಲ್ಲ, ನಿರಂತರವಾಗಿ ಬದಲಾಗುತ್ತಾ ಇರುತ್ತವೆ. ಸೊ ಇದರಿಂದಾಗಿ ನಕ್ಷತ್ರಗಳು ಕೆಲವೊಮ್ಮೆ ಪ್ರಕಾಶಮಾನವಾಗಿ ಮತ್ತು ಕೆಲವೊಮ್ಮೆ ಕುಂದಿದಂತೆ ಕಾಣುತ್ತವೆ. ಇದು ನಕ್ಷತ್ರಗಳ ಮಿನುಗುವಿಕೆಗೆ ಸರಿಯಾದ ಕಾರಣವಾಗಿದೆ. ಸೊ ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರತಿಯೊಂದು ಪ್ರಶ್ನೆಗೆ 4 ಅಂಕಗಳು. ಒಂದು ಬಸ್ಸಿನಲ್ಲಿ 4 ಮೀಟರ್
ವಕ್ರತಾ ತ್ರಿಜ್ಯವಿರುವ ಪೀನ ದರ್ಪಣವನ್ನು ಉಪಯೋಗಿಸಿದ್ದಾರೆ. ಈ ದರ್ಪಣದಿಂದ ಕಾರೊಂದು 10 ಮೀಟರ್ ದೂರದಲ್ಲಿದೆ. ಆಗ ಉಂಟಾಗುವ ಪ್ರತಿಬಿಂಬದ ದೂರವನ್ನು ಕಂಡುಹಿಡಿಯಿರಿ. ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರವನ್ನು ತಿಳಿಸಿ ಅನ್ನುವಂತಹ ಪ್ರಶ್ನೆ. ಸೊ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ವಕ್ರತಾ ತ್ರಿಜ್ಯ r ಇದೆ, 6 ಮೀಟರ್ ಇದೆ. ಸೊ ಇದನ್ನು ನಾವು ಎಫ್ನ ಬೆಲೆಯನ್ನು ಕಂಡುಹಿಡಿದುಕೊಳ್ಳೋ ಸಲುವಾಗಿ ತೆಗೆದುಕೊಳ್ಬೋದು. ಸೊ ಎಫ್ ಇಸ್ ಈಕ್ವಲ್ ಟು r/2. ಸೊ 4/2 ಇಸ್ ಈಕ್ವಲ್ ಟು 2 ಮೀಟರ್. ಅಂದರೆ ವಕ್ರತಾ ತ್ರಿಜ್ಯದ ಸಹಾಯದಿಂದ ನಾವು ಸಂಗಮ ದೂರವನ್ನು ಕಂಡುಹಿಡಿಕೊಂಡಿದ್ವಿ. ಇನ್ನು ವಸ್ತುವನ್ನು 10 ಮೀಟರ್ ದೂರದಲ್ಲಿ ಇರಿಸಲಾಗಿದೆ ಅಂತ ಇಲ್ಲಿ ನೀಡಲಾಗಿದೆ. ಇದರ ಸಹಾಯದಿಂದ ನಾವು ಪ್ರತಿಬಿಂಬದ ದೂರವನ್ನು ಮತ್ತು ವಸ್ತುವಿನ ಗಾತ್ರವನ್ನು ಕಂಡುಹಿಡಿಯಬೇಕಾಗುತ್ತೆ. ಸೊ ಇನ್ನು ನಮಗೆ ಸಹಾಯ ಮಾಡುವಂಥ ಸೂತ್ರ 1/v + 1/u = 1/f. ಸೊ 1/v ಅನ್ನು ಕಂಡುಹಿಡ್ಕೋಬೇಕಾಗಿದೆ. ಸೊ 1/v = 1/f - 1/u. ಬೆಲೆಗಳನ್ನು ನಮೂದಿಸಿದಾಗ ಸೊ ಎಫ್ನ ಬೆಲೆ 2, ಯುನ ಬೆಲೆ -10. ಸೊ ಬೆಲೆಗಳನ್ನು ನಮೂದಿಸಿದಾಗ 6/10. ಸೊ v ಇದರ ಬೆಲೆ 5/3. ಸೊ = 1.66 ಮೀಟರ್. ಪ್ರತಿಬಿಂಬದ ಸ್ಥಾನ ತಾವಿಲ್ಲಿ ಗಮನಿಸ್ಬೋದು, ಪ್ಲಸ್ 1.66 ಮೀಟರ್ ಇದೆ. ಅಂದರೆ ಪ್ರತಿಬಿಂಬದ ಒಳಭಾಗದಲ್ಲಿಯೇ ಇದು ದರ್ಪಣದ ಒಳಭಾಗದಲ್ಲಿಯೇ ಬಲಭಾಗದಲ್ಲಿ ಇದು ಉಂಟಾಗುವುದರಿಂದ ಸೊ ಇದನ್ನು ಪ್ಲಸ್ 1.66 ಮೀಟರ್ ಅಂತ ತೆಗೆದುಕೊಳ್ಬೋದು. ಇನ್ನು ವಸ್ತುವಿನ ಪ್ರತಿಬಿಂಬದ ಗಾತ್ರ -v/u ಸೂತ್ರವನ್ನು ಬಳಸಿ ಅದನ್ನು ಕಂಡುಹಿಡಿಯಬಹುದು. -1.66/10. ಸೊ ನಮಗೆ ಸಿಗ್ತಕ್ಕಂತಹ ಬೆಲೆ h' = +0.166. ಸೊ ಈ ರೀತಿಯಾಗಿ ನಾವು ವಸ್ತುವಿನ ಗಾತ್ರವನ್ನು ಮತ್ತು ಪ್ರತಿಬಿಂಬದ ಗಾತ್ರ ಮತ್ತು ಪ್ರತಿಬಿಂಬದ ದೂರವನ್ನು ಕಂಡುಹಿಡ್ಕೊಳ್ಬಹುದು. ಸೊ ಇದರ ಸಹಾಯದಿಂದ ನಾವು ತಿಳಿಬಹುದಂಥ ಅಂಶ ಏನಂತಂದರೆ, ಸೊ ಪ್ರತಿಬಿಂಬದ ಗಾತ್ರ ಧನಾತ್ಮಕವಾಗಿರುವುದರಿಂದ ಇದು ಮಿಥ್ಯ ಮತ್ತು ನೇರ ಪ್ರತಿಬಿಂಬವಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳಬಹುದು. ಮುಂದಿನ ಪ್ರಶ್ನೆ, ಓಮ್ನ ನಿಯಮವನ್ನು ನಿರೂಪಿಸಿ. ಎರಡನೇ ಪ್ರಶ್ನೆ, ಒಂದು ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿ. ಎ ವಸ್ತುವಿನ ರೋಧಶೀಲತೆ 10⁻12 Ω ಮೀಟರ್ ಮತ್ತು ಬಿ ವಸ್ತುವಿನ ರೋಧಶೀಲತೆ 2.63 × 10⁻−8 Ω ಮೀಟರ್ ಆಗಿದೆ. ಈ ಎರಡು ವಸ್ತುಗಳಲ್ಲಿ ಅವಾಹಕವಾಗಿ ಉಪಯೋಗಿಸಬಹುದಾದ ವಸ್ತು ಯಾವುದು ಅನ್ನುವಂಥದ್ದು. ಸೊ ಫಸ್ಟ್ ಮೊದಲ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಓಮ್ನ ನಿಯಮವನ್ನು ನಿರೂಪಿಸಿ. ಸ್ಥಿರವಾದ ತಾಪಮಾನದಲ್ಲಿ ಒಂದು ವಾಹಕ ತಂತಿಯ ಎರಡು ತುದಿಗಳ ನಡುವಿನ ವಿಭವಾಂತರ ವಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಒಂದು ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿ ಅನ್ನುವಂಥ ಪ್ರಶ್ನೆಯನ್ನು ನೋಡೋಣ. ಸೊ ವಾಹಕದ ಉದ್ದ, ವಾಹಕದ ಅಟ್ಟಕೊಯ್ತ ಮತ್ತು ವಸ್ತುವಿನ ಪ್ರಾಕೃತಿಕ ಗುಣ ಮತ್ತು ಆ ವಾಹಕ ವಸ್ತುವಿನ ತಾಪ, ಸೊ ಇವೆಲ್ಲವುಗಳ ಮೇಲೆ ಒಂದು ವಾಹಕ ರೋಧ ಅವಲಂಬಿಸಿರುತ್ತದೆ. ಇನ್ನು ಮೂರನೇ ಪ್ರಶ್ನೆ, ಎ ವಸ್ತುವಿನ ರೋಧಶೀಲತೆ 10⁻12 Ω ಮೀಟರ್ ಇದೆ. ಬಿ ವಸ್ತುವಿನ ರೋಧಶೀಲತೆ 2.63 × 10⁻−8 Ω ಮೀಟರ್ ಆಗಿದೆ. ಈ ಎರಡು ವಸ್ತುಗಳಲ್ಲಿ ಅವಾಹಕವಾಗಿ ಉಪಯೋಗಿಸಬಹುದಾದ ವಸ್ತು ಯಾವುದು ಅಂತಂದರೆ 10⁻12 Ω ಮೀಟರ್. ಇದು ಹೆಚ್ಚಿನ ರೋಧಶೀಲತೆಯನ್ನು ಹೊಂದಿರುವುದರಿಂದ ಇದೊಂದು ಅವಾಹಕವಾಗಿ ಉಪಯೋಗಿಸಬಹುದಾದಂತಹ ವಸ್ತು ಆಗಿದೆ. ಮುಂದಿನ ವಿಭಾಗ ರಸಾಯನಶಾಸ್ತ್ರ ವಿಭಾಗ. ಮೊದಲೇ ಪ್ರಶ್ನೆ, ಬಹು ಆಯ್ಕೆಯ ಪ್ರಶ್ನೆಗಳು. ಮೊದಲೇ ಪ್ರಶ್ನೆ, ನೀರಿನ ಶಾಶ್ವತ ಗಡಸುತನವನ್ನು ನಿವಾರಿಸಲು ಉಪಯೋಗಿಸಬಹುದಾದ ಲವಣ. ಸೊ ಆಯ್ಕೆಗಳು: ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್, ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಸರಿಯಾದ ಆಯ್ಕೆ ಸೋಡಿಯಂ ಕಾರ್ಬೋನೇಟ್. ಮುಂದಿನ ಪ್ರಶ್ನೆ, ತಟಸ್ಥ ದ್ರಾವಣದ pH ಮೌಲ್ಯವು ಕಡಿಮೆಯಾದಾಗ. ಆಯ್ಕೆಗಳು: H+ ಅಯಾನುಗಳ ಸಾರತೆ ಕಡಿಮೆಯಾಗುತ್ತದೆ, H+ ಅಯಾನುಗಳ ಸಾರತೆ ಹೆಚ್ಚಾಗುತ್ತದೆ, ಪ್ರತ್ಯಾಮ್ಲೀಯ ದ್ರಾವಣವಾಗುತ್ತದೆ, H+ ಮತ್ತು OH- ಅಯಾನುಗಳ ಸಾರತೆಯು ಸಮವಾಗಿರುತ್ತದೆ. ಸೊ ಸರಿಯಾದ ಆಯ್ಕೆ ಬಿ, H+ ಅಯಾನುಗಳ ಸಾರತೆ ಹೆಚ್ಚಾಗುತ್ತದೆ. ಮುಂದಿನ ಪ್ರಶ್ನೆ, ಎ, ಬಿ ಮತ್ತು ಸಿ ಧಾತುಗಳ ಎಲೆಕ್ಟ್ರಾನ್ ವಿನ್ಯಾಸಗಳು ಕ್ರಮವಾಗಿ 2, 8, 2, 2, 8 ಮತ್ತು 2, 8, 7 ಆಗಿದೆ. ಇವುಗಳಲ್ಲಿ ಪರಸ್ಪರ ವರ್ತಿಸಿ ಒಂದು ಅಯಾನಿಕ್ ಸಂಯುಕ್ತವನ್ನು ಉಂಟು ಮಾಡುವ ಧಾತುಗಳೆಂದರೆ. ಆಯ್ಕೆಗಳು: ಎ ಮತ್ತು ಬಿ ಧಾತುಗಳು, ಬಿ ಮತ್ತು ಸಿ ಧಾತುಗಳು,
ಎ ಮತ್ತು ಸಿ ಧಾತುಗಳು, ಎ ಬಿ ಮತ್ತು ಸಿ ಧಾತುಗಳು. ಸೊ ಸರಿಯಾದ ಆಯ್ಕೆ ಎ ಮತ್ತು ಸಿ ಧಾತುಗಳು. ಯಾಕಂತಂದರೆ ಇಲ್ಲಿ ತಾವು ಗಮನಿಸ್ಬೋದು, ಇದು ಮೊದಲೇದೇನಿದೆ ಇದು ಎ ಇದೆಯಲ್ಲ 282 ಅನ್ನುವಂಥದ್ದು ಇದು ಮ್ಯಾಗ್ನೇಷಿಯಮ್ ಆಗಿದ್ದು, 287 ಏನಿದೆ ಇದು ಕ್ಲೋರಿನ್ ಆಗಿದೆ. ಸೊ ಮ್ಯಾಗ್ನೇಷಿಯಮ್ ತನ್ನಲ್ಲಿರ್ತಕ್ಕಂಥ 2 ಎಲೆಕ್ಟ್ರಾನ್ಗಳನ್ನು 2 ಕ್ಲೋರಿನ್ ಪರಮಾಣುಗಳಿಗೆ ನೀಡುತ್ತದೆ. ಸೊ ಇದರಿಂದ ಅವೆರಡರ ನಡುವೆ ಅಯಾನಿಕ್ ಬಂಧ ಉಂಟಾಗಿ ಅಯಾನಿಕ್ ಸಂಯುಕ್ತ ತಯಾರಾಗುತ್ತೆ. ಅದೇ ಯಾವುದಂತಂದರೆ ಮ್ಯಾಗ್ನೇಷಿಯಮ್ ಕ್ಲೋರೈಡ್. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ಗ್ಯಾಲ್ವನೀಕರಣ ಎಂದರೇನು? ಸಂಸ್ಕರಣವನ್ನು ತಪ್ಪಿಸಲು ಕಬ್ಬಿಣದ ವಸ್ತುಗಳ ಮೇಲೆ ಸತುವಿನ ಲೇಪನ ಮಾಡಲಾಗುತ್ತದೆ. ಈ ಕ್ರಿಯೆಯನ್ನು ಗ್ಯಾಲ್ವನೀಕರಣ ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ, ಲೋಹವು ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲವು ಬಿಡುಗಡೆಯಾಗುವುದಿಲ್ಲ ಏಕೆ ಅನ್ನುವಂಥದ್ದು. ನೈಟ್ರಿಕ್ ಆಮ್ಲ ಒಂದು ಪ್ರಬಲ ಉತ್ಕರ್ಷಣಕಾರಿಯಾಗಿರ್ತದೆ. ಅದು ಉತ್ಪತ್ತಿ ಆಗ್ತಕ್ಕಂಥ ಹೈಡ್ರೋಜನನ್ನು ನೀರಾಗಿ ಪರಿವರ್ತಿಸುವುದರಿಂದ ಲೋಹವು ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುವುದಿಲ್ಲ. ಇನ್ನು ಈ ಕೆಳಗೆ ಕೊಟ್ಟಿರುವ ರಚನಾ ಸೂತ್ರವನ್ನು ಹೊಂದಿರುವ ಸಾವಯವ ಸಂಯುಕ್ತಗಳನ್ನು ಹೆಸರಿಸಿ ಅನ್ನುವಂಥದ್ದು. HCHO ಅನ್ನುವಂಥದ್ದು ಮೊದಲೇದು, ಎರಡನೇದು CH3CH2Br. ಸೊ ಇಲ್ಲಿ ನಾವು ಗಮನಿಸಬೇಕಾದಂಥ ಅಂಶ HCHO ಅಲ್ಲಿ ಒಂದೇ ಒಂದು ಕಾರ್ಬನ್ ಇರುವುದರಿಂದ ಇದು ಮೀಥ್ ಆಗುತ್ತೆ. ಮತ್ತು CHO ಗ್ರೂಪ್ ಇರುವುದರಿಂದ ಅಂತ್ಯ ಪ್ರತ್ಯಯ ಆಲ್ ಬರುತ್ತೆ. ಸೊ ಆದ್ದರಿಂದ ಸರಿಯಾದ ಆಯ್ಕೆ ಮಿಥೆನ್ಯಾಲ್ ಅನ್ನುವಂಥದ್ದು. ನೆಕ್ಸ್ಟ್ CH3CH2Br ಇಲ್ಲಿ 2 ಕಾರ್ಬನ್ ಗಳಿರುವುದರಿಂದ ಇದು ಈಥ್ ಆಗುತ್ತೆ. ಮತ್ತು Br ಗ್ರೂಪ್ ಇಲ್ಲಿ ಆ್ಯಡ್ ಆಗಿರುವುದರಿಂದ ಇದರ ಹೆಸರು ಬ್ರೋಮೋ ಈಥೇನ್ ಅಂತ ಆಗುತ್ತೆ. ಬ್ರೋಮೋ ಈಥೇನ್. ಸೊ ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 2 ಅಂಕಗಳ ಪ್ರಶ್ನೆಗಳು. ಹಲ್ಲಿನ ಸವೆತಕ್ಕೆ ಕಾರಣವೇನು ವಿವರಿಸಿ, ಇದನ್ನು ಹೇಗೆ ನಿಯಂತ್ರಿಸಬಹುದು? ಸೊ ಏನಾಗುತ್ತೆ ಅಂತಂದರೆ, ನಾವು ಆಹಾರ ಸೇವಿಸಿದ ಸಂದರ್ಭದಲ್ಲಿ ಆಹಾರದ ಕಣಗಳು ಹಲ್ಲಿನ ಮಧ್ಯಭಾಗದಲ್ಲಿ ಹೋಗಿ ಸೇರಿಕೊಳ್ಳುತ್ತವೆ. ಇದರಿಂದ ನಾವು ಚೆನ್ನಾಗಿ ಬಾಯನ್ನು ತಡೆದುಕೊಳ್ಳದೇ ಇದ್ದರೆ ಆ ಸಂದರ್ಭದಲ್ಲಿ ಬ್ಯಾಕ್ಟೀರಿಯಾಗಳು ನಾವು ಸೇವಿಸಿರುವಂತಹ ಆಹಾರದ ಕಣಗಳ ಮೇಲೆ ವರ್ತಿಸಿ ಆಮ್ಲವನ್ನು ಉತ್ಪತ್ತಿ ಮಾಡುತ್ತವೆ. ಸೊ ಇದರಿಂದ ಹಲ್ಲು ಸವೆಯಲು ಪ್ರಾರಂಭಿಸುತ್ತದೆ ಅಥವಾ ಹುಳ ಹಿಡಿಯುವಂತಹ ಸಾಧ್ಯತೆ ಇರುತ್ತದೆ. ಸೊ ಇಂತಹ ಸಂದರ್ಭದಲ್ಲಿ ನಾವು ಪ್ರತ್ಯಾಮ್ಲೀಯ ಪೇಸ್ಟನ್ನು ಬಳಸೋದ್ರಿಂದ ಸೊ ಆ ಹಲ್ಲಿನ ಸಹಿತವನ್ನು ನಾವು ಸರಳವಾಗಿ ಏನು ಮಾಡ್ಬೋದು, ತಪ್ಪಿಸ್ಬೋದು. ಸೊ ಬ್ಯಾಕ್ಟೀರಿಯಾಗಳು ಆಹಾರವನ್ನು ವಿಘಟಿಸಿ ಆಮ್ಲವನ್ನು ಉತ್ಪತ್ತಿ ಮಾಡಿರೋದ್ರಿಂದ ಅದನ್ನು ತಟಸ್ಥಗೊಳಿಸಲಿಕ್ಕೆ ನಾವೇನು ಮಾಡ್ತೀವಿ ಅಂದರೆ ಪ್ರತ್ಯಾಮ್ಲೀಯ ಪೇಸ್ಟನ್ನು ಬಳಸಬೇಕಾಗುತ್ತೆ. ಸೊ ಮುಂದಿನ ಪ್ರಶ್ನೆ, ತಾಮ್ರ ಸಲ್ಫೇಟ್ ಹರಳುಗಳನ್ನು ಕಾಸಿದಾಗ ಅದರಲ್ಲಿ ನೀಲಿ ಬಣ್ಣವು ಮರೆಯಾಗುತ್ತದೆ. ಈ ಬದಲಾವಣೆಗೆ ಕಾರಣ ಕೊಡಿ. ಪುನಃ ತಾಮ್ರ ಸಲ್ಫೇಟ್ ನೀಲಿ ಬಣ್ಣವು ಹೇಗೆ ಸ್ಥಾಪಿತವಾಗುತ್ತದೆ? ಸೊ ತಾಮ್ರ ಸಲ್ಫೇಟ್ ಹರಳುಗಳನ್ನು ಕಾಯಿಸಿದಾಗ ಅದರಲ್ಲಿ ತಾಮ್ರ ಸಲ್ಫೇಟ್ ಕಣಗಳಲ್ಲಿ ನೀರಿನ ಅಂಶ ಇದ್ದು ಯಾವಾಗ ಅದನ್ನು ನಾವು ಬಿಸಿ ಮಾಡ್ತೀವಿ ಆವಾಗ ನೀರಿನ ಅಂಶ ಆವಿಯಾಗಿ ಹೋಗುತ್ತೆ. ಸೊ ಇದರಿಂದ ತಾಮ್ರ ಸಲ್ಫೇಟ್ ದ್ರಾವಣ ನೀಲಿ ಬಣ್ಣ ಏನಾಗುತ್ತೆ, ಬಿಳಿಯ ಬಣ್ಣಕ್ಕೆ ಪರಿವರ್ತನೆ ಆಗುತ್ತದೆ. ಯಾವಾಗ ಮತ್ತೆ ನಾವು ನೀರನ್ನು ಅದಕ್ಕೆ ಸೇರಿಸ್ತೀವಿ ಆವಾಗ ತಾಮ್ರ ಸಲ್ಫೇಟ್ ನೀಲಿ ಬಣ್ಣ ಪುನಃ ಸ್ಥಾಪಿಸಲ್ಪಡುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಕೆಳಗಿನ ಅಣುಗಳ ಚುಕ್ಕಿ ರಚನೆಯನ್ನು ಬರೆಯಿರಿ ಅನ್ನುವಂಥದ್ದು. ಹೈಡ್ರೋಜನ್. ಸೊ ಹೈಡ್ರೋಜನನ್ನು ನಾವು ಈ ರೀತಿ ಬರೀಬಹುದು. ಆಮೇಲೆ ಈಥೇನ್. ಸೊ ಪುಸ್ತಕದಲ್ಲಿ ಅವುಗಳ ಚಿತ್ರಗಳನ್ನು ನೀಡಲಾಗಿದೆ. ಸೊ ಇಲ್ಲಿ ಈಥೇನ್ನಲ್ಲಿ ಎರಡು ಕಾರ್ಬನ್ ಪರಮಾಣುಗಳು ಇರ್ತವೆ. ಸೊ ಎರಡರ ಮಧ್ಯೆ 2 ಎಲೆಕ್ಟ್ರಾನ್ ಅಂದರೆ ಒಂದು ಏಕಬಂಧ ಇರುತ್ತೆ. ಉಳಿದಂತೆ ಹೈಡ್ರೋಜನ್ 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 ಮತ್ತು ಹೈಡ್ರೋಜನ್. ಸೊ ಈ ರೀತಿಯಾಗಿ ನಾವು
ಚುಕ್ಕಿ ರಚನೆಯನ್ನು ಬರೆಯಬಹುದು. ಸೊ ಈ ರೀತಿ ಇವುಗಳಿಗೆ ವಿಶೇಷವಾದಂತಹ ರಚನೆಗಳನ್ನು ಮಾಡೋದ್ರ ಮೂಲಕ ನಾವು ಈಥೇನನ್ನು ಇದರ ಚುಕ್ಕಿ ವಿನ್ಯಾಸವನ್ನು ರಚಿಸಬಹುದು. ಸೊ ಮುಂದಿನ ಪ್ರಶ್ನೆ 3 ಅಂಕಗಳ ಪ್ರಶ್ನೆ. ಅದರಲ್ಲಿ ಮೊದಲೇ ಪ್ರಶ್ನೆ, ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಿ ಅನ್ನುವಂಥದ್ದು. NaOH plus H2SO4 gives Na2SO4 plus H2O, K plus O2 gives K2O. ಸೊ ಇಲ್ಲಿ ನಾವು ಗಮನಿಸಬೇಕಾದಂಥ ಅಂಶ, ಸೊ 2NaOH plus H2O gives Na2SO4 plus 2H2O. ಇದನ್ನು ಸರಿದೂಗಿಸಿದಂತಾಗುತ್ತದೆ. ಅಂದರೆ ಈ ಭಾಗದಲ್ಲಿ 2ಅನ್ನು ನಮೂದಿಸ್ಬೋದು, 2NaOH ಮತ್ತು 2H2O. ಇಲ್ಲಿ 2H2O ಮತ್ತು 2NaOH ಅಲ್ಲಿ ಸೇರಿಸೋದ್ರಿಂದ ಸಮೀಕರಣ ಸರಿದೂಗುವಂತಾಗುತ್ತದೆ. ಇನ್ನು K plus O2 gives K2O. ಇಲ್ಲಿ ಕೆನ ಪಕ್ಕದಲ್ಲಿ 4 ಮತ್ತು ಈ K2 ಪಕ್ಕದಲ್ಲಿ 2ಅನ್ನು ಸೇರಿಸುವುದರಿಂದ ಸಮೀಕರಣ ಸರಿದೂಗಿದಂತಾಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ZnO plus C gives Zn plus CO. ಈ ಕ್ರಿಯೆಯಲ್ಲಿ ಉತ್ಕರ್ಷಣೆಗೊಂಡಿರುವ ಮತ್ತು ಅಪಕರ್ಷಣೆಗೊಂಡಿರುವಂತಹ ಪ್ರತಿವರ್ತಕಗಳನ್ನು ಗುರುತಿಸಿ ಅನ್ನುವಂಥದ್ದು. ಸೊ ಇಲ್ಲಿ ZnO ಇದ್ದ ZnO ಆಗಿದೆ, ಅಂದರೆ ಇದು ಅಪಕರ್ಷಣೆಗೊಂಡಿದೆ. C ಇದ್ದ CO ಆಗಿದೆ, ಅಂದರೆ ಇದು ಉತ್ಕರ್ಷಣೆಗೊಂಡಿದೆ. ಅಥವಾ ಪ್ರಶ್ನೆ ಇದೆ, ಕೆಳಗಿನ ರಾಸಾಯನಿಕ ಕ್ರಿಯೆಗಳ ಅರ್ಥಗಳನ್ನು ತಿಳಿಸಿ ಅನ್ನುವಂಥದ್ದು. ಮತ್ತದು ಉಷ್ಣ ವಿಭಜನೆ. ತಾವಿಲ್ಲಿ ಗಮನಿಸಬಹುದು, ಯಾವೊಂದು ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕಗಳನ್ನು ಉಷ್ಣ ನೀಡುವುದರ ಮೂಲಕ ವಿಭಜಿಸಬಹುದು ಅಂತಹ ಕ್ರಿಯೆಯನ್ನು ಉಷ್ಣ ವಿಭಜನೆ ಕ್ರಿಯೆ ಅಂತ ಹೇಳಿ ಕರಿತೀವಿ. ಸಾಮಾನ್ಯವಾಗಿ ಸುಣ್ಣದ ಕಲ್ಲನ್ನು ಸುಡುವುದರ ಮೂಲಕ ನಾವು ಸುಟ್ಟ ಸುಣ್ಣವನ್ನು ತಯಾರಿಸಬಹುದು ಮತ್ತು ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗುತ್ತೆ. CaCO3 ಫೆನ್ ಹೀಟೆಡ್ ಗಿವ್ಸ್ CaO ಪ್ಲಸ್ CO2. ಇದೊಂದು ಉಷ್ಣ ವಿಭಜನೆಗೆ ಉತ್ತಮವಾದಂತಹ ಉದಾಹರಣೆಯಾಗಿದೆ. ಇನ್ನು ಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆಯನ್ನು ಗಮನಿಸಿದಾಗ Fe ಪ್ಲಸ್ CuSO4 ಗಿವ್ಸ್ FeSO4 ಪ್ಲಸ್ CO. ಇದು ಯಾವಾಗ ತಾಮ್ರ ಸಲ್ಫೇಟ್ ದ್ರಾವಣದಲ್ಲಿ ಕಬ್ಬಿಣದ ಮೊಳೆಯನ್ನು ಹಾಕ್ತೀವಿ, ಆವಾಗ ಕಬ್ಬಿಣವು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿದ್ದು ಅದು ತಾಮ್ರ ಸಲ್ಫೇಟ್ ದ್ರಾವಣದಲ್ಲಿರತಕ್ಕಂಥ ತಾಮ್ರವನ್ನು ವಿಸ್ಥಾಪಿಸಿ ಆ ಸ್ಥಾನವನ್ನು ತಾನು ಪಡೆದುಕೊಳ್ಳುತ್ತದೆ. ಇದೊಂದು ಸ್ಥಾನಪಲ್ಲಟ ಕ್ರಿಯೆಗೆ ಉತ್ತಮವಾದ ಉದಾಹರಣೆಯಾಗಿದೆ. ಇನ್ನು ಕಮಟುವಿಕೆ ಎಂದರೇನು ಅನ್ನುವಂಥದ್ದು. ಸೊ ಕೊಬ್ಬು ಅಥವಾ ಎಣ್ಣೆಯ ಪದಾರ್ಥಗಳನ್ನು ಗಾಳಿಗೆ ತೆರೆದಿಟ್ಟಾಗ ಅವು ಉತ್ಕರ್ಷಣೆಗೊಂಡು ವಾಸನೆ ಮತ್ತು ರುಚಿ ಬದಲಾಗುತ್ತದೆ. ಇದನ್ನು ಕಮಟುವಿಕೆ ಅಂತ ಹೇಳಿ ನಾವು ಕರಿತೀವಿ. ಮುಂದಿನ ಪ್ರಶ್ನೆ, ತಟಸ್ಥೀಕರಣ ಕ್ರಿಯೆ ಎಂದರೇನು? ತಟಸ್ಥೀಕರಣ ವಿಧಾನದಿಂದ ಸೋಡಿಯಂ ಕ್ಲೋರೈಡನ್ನು ಹೇಗೆ ಪಡೆಯಬಹುದು? ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅನ್ನುವಂಥದ್ದು. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡತಕ್ಕಂತಹ ಕ್ರಿಯೆಯನ್ನು ತಟಸ್ಥೀಕರಣ ಕ್ರಿಯೆ ಅಂತೇಳಿ ಕರಿತೀವಿ. ಈ ಕ್ರಿಯೆಗೆ ಸರಿದೂಗಿಸಿದ ಸಮೀಕರಣವನ್ನು ನೋಡಿದಾಗ, ಯಾವಾಗ ಸೋಡಿಯಂ ಹೈಡ್ರಾಕ್ಸೈಡ್ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸುತ್ತದೆ ಆವಾಗ ಅದು ಸೋಡಿಯಂ ಕ್ಲೋರೈಡ್ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತೆ. NaOH ಪ್ಲಸ್ HCl ಗಿವ್ಸ್ NaCl ಪ್ಲಸ್ H2O. ಮುಂದಿನ ಪ್ರಶ್ನೆ, ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ ಮತ್ತು ಕೆಳಗಿನ ಭಾಗಗಳನ್ನು ಗುರುತಿಸಿ. ಸೊ ಮಕ್ಕಳು, ಮಂಡಳಿಯವರು ಬಿಡುಗಡೆಗೊಳಿಸಿರ್ತಕ್ಕಂತಹ ವಿಜ್ಞಾನ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ 17 ಅತಿ ಮುಖ್ಯ ಚಿತ್ರಗಳ ಗುಂಪುಗಳೇನಿದೆ ಅವುಗಳ ಚಿತ್ರಗಳ ಗುಂಪುಗಳನ್ನು ಸರಿಯಾಗಿ ತಯಾರಿ ಮಾಡಿಕೊಳ್ಳಬೇಕು. ಸೊ ಮುಂದಿನ ಪ್ರಶ್ನೆ 4 ಅಂಕಗಳ ಪ್ರಶ್ನೆ, ಸಾಬೂನುಗಳು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ. ಎಸ್ಟರೀಕರಣ ಎಂದರೇನು? ಎಸ್ಟರ್ನ ಉಪಯೋಗಗಳನ್ನು ತಿಳಿಸಿ ಅನ್ನುವಂಥದ್ದು. ಸೊ ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ನಾವು ಗಮನಿಸಿದಾಗ, ಸಾಬೂನಿನ ಅಣುಗಳು ಉದ್ದನೆಯ ಸರಪಳಿಯ ಕಾರ್ಬಾಕ್ಸಿಲ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಾಗಿವೆ. ಅಂದರೆ ಇದರಲ್ಲಿ ಕಾರ್ಬಾಕ್ಸಿಲಿಕ್ ತುದಿ ಅನ್ನೋದೊಂದು ಇರುತ್ತೆ ಮತ್ತು ಇನ್ನೊಂದು ಅಯಾನಿಕ್ ತುದಿ ಅನ್ನುವಂಥದ್ದೊಂದು ಇರುತ್ತೆ. ಯಾವಾಗ ಸೋಪನ್ನು ನಾವು ಬಟ್ಟೆಗೆ ಹಚ್ಚಿ ನೀರನ್ನು ಉಪಯೋಗ ಮಾಡಿಕೊಂಡು ತೊಳಿತಾ ಇರ್ತೀವಿ, ಆವಾಗ ಆ ಸಾಬೂನಿನಲ್ಲಿರ್ತಕ್ಕಂತಹ ಕಾರ್ಬಾಕ್ಸಿಲಿಕ್ ಆಮ್ಲದ ಏನು ತುದಿ ಇರುತ್ತೆ ಅದು ಕೊಳೆಗೆ ಆಕರ್ಷಿಸಲ್ಪಟ್ಟು ಕೊಳೆಗೆ ಅಂಟಿಕೊಳ್ಳುತ್ತೆ. ಅದೇ ರೀತಿಯಾಗಿ ಅಯಾನಿಕ್ ತುದಿ ಏನಿದೆ ಇದು ನೀರಿಗೆ ಹೆಚ್ಚಿಗೆ ಪ್ರೇರೇಪಿಸಲ್ಪಟ್ಟು ನೀರಿಗೆ ಹೋಗಿ ಅದು ಅಂಟಿಕೊಳ್ಳುತ್ತೆ. ಸೊ ಯಾವಾಗ ನಾವು ನೀರನ್ನು ಹಾಕಿ ಅದನ್ನು ಸ್ವಚ್ಛಗೊಳಿಸ್ತೀವಿ ಆವಾಗ ಆ ಕೊಳೆಯ ಸುತ್ತಲೂ ಅಂಟಿಕೊಂಡಿರ್ತಕ್ಕಂತಹ ಕಾರ್ಬಾಕ್ಸಿಲಿಕ್ ಆಮ್ಲದ ಏನು ಗುಂಪು ಇದೆ ಅದು ಕೊಳೆಗೆ ಅಂಟಿಕೊಂಡಿರುತ್ತೆ.
ಮತ್ತು ಅಯಾನಿಕ್ ತುದಿಗಳು ನೀರಿನ ಕಡೆ ಆಕರ್ಷಿಸಲ್ಪಡುತ್ತವೆ. ಆದ್ದರಿಂದ ಇವುಗಳನ್ನು ಜಲಾಕರ್ಷಕ ಮತ್ತು ಜಲವಿಕರ್ಷಕ ತುದಿಗಳು ಅಂತ ಹೇಳಿ ನಾವು ಕರಿತೀವಿ. ಜಲಾಕರ್ಷಕ ತುದಿ ಅಯಾನಿಕ್ ತುದಿಯಾಗಿದ್ದು, ಜಲವಿಕರ್ಷಕ ತುದಿಯು ಕಾರ್ಬೊಕ್ಸಿಲಿಕ್ ಆಮ್ಲದ ತುದಿಯಾಗಿದೆ. ಅದು ಕೊಳೆಗೆ ಅಂಟಿಕೊಂಡಿರುತ್ತದೆ. ಸೊ ಯಾವಾಗ ಈ ಒಂದು ರಚನೆಯನ್ನು ನಾವು ನೋಡ್ತೀವಿ, ಈ ಕೊಳೆಗೆ ಅಂಟಿಕೊಂಡಿರ್ತಕ್ಕಂಥ ಈ ರಚನೆಗಳನ್ನ ನಾವು ಮಿಸೆಲ್ ಅಂಥೇಳಿ ಕರಿತೀವಿ. ಸೊ ಇಂತಹ ಸಂದರ್ಭದಲ್ಲಿ ನಾವು ನೀರನ್ನು ಹಾಕಿ ತೊಳೆದಾಗ ನೀರು ಅಯಾನಿಕ್ ತುದಿಯನ್ನು ಸೆಳೆದುಕೊಂಡು ಹೋಗ್ತಾ ಇರುತ್ತೆ. ಅದರ ಹಿಂದಿನಿಂದ ಕಾರ್ಬೊಕ್ಸಿಲಿಕ್ ತುದಿಯು ಕೊಳೆಯನ್ನು ಕಿತ್ತುಕೊಂಡು ದೂರಕ್ಕೆ ಹೋಗಿಬಿಡುತ್ತೆ. ಸೊ ಈ ರೀತಿಯಾಗಿ ಸಾಬೂನು ಸ್ವಚ್ಛಗೊಳಿಸುವಂಥದ್ದು ಪ್ರಕ್ರಿಯೆಯನ್ನು ನಾವು ನೋಡಿದ್ವಿ. ಇನ್ನು ಎಸ್ಟರೀಕರಣ ಎಂದರೇನು, ಎಸ್ಟರ್ನ ಉಪಯೋಗಗಳನ್ನು ತಿಳಿಸಿ ಅನ್ನುವಂಥದ್ದು. ಆಮ್ಲ ಮತ್ತು ಆಲ್ಕೋಹಾಲ್ನ ನಡುವಿನ ಕ್ರಿಯೆಯಿಂದಾಗಿ ಎಸ್ಟರ್ಗಳು ಉಂಟಾಗುತ್ತವೆ. ಎಥನಿಕ್ ಆಮ್ಲವು ಆಮ್ಲೀಯ ಕ್ರಿಯಾವರ್ಧಕ ಸಮೂಹದಲ್ಲಿ ಶುದ್ಧ ಎಥನಾಲ್ನೊಂದಿಗೆ ವರ್ತಿಸಿ ಒಂದು ಎಸ್ಟರನ್ನು ಉಂಟು ಮಾಡುತ್ತದೆ. ಎಸ್ಟರ್ಗಳು ಮಧುರ ಪರಿಮಳವುಳ್ಳ ವಸ್ತುಗಳು. ಎಸ್ಟರನ್ನು ಸುವಾಸಕಗಳು ಮತ್ತು ಸ್ವಾದಕಾರಕಗಳ ತಯಾರಿಕೆಯಲ್ಲಿ ನಾವು ಉಪಯೋಗಿಸುತ್ತೇವೆ. ಇನ್ನು ಅಥವಾ ಪ್ರಶ್ನೆ, ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಇರುವ ಯಾವುದಾದರೂ ಎರಡು ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಅನ್ನುವಂಥದ್ದು. ಇನ್ನೊಂದು ರಚನಾ ಸಮಂಗಿಗಳು ಎಂದರೇನು, ಬ್ಯೂಟೆನ್ ಸಮಂಗಿಗಳ ರಚನೆಗಳನ್ನು ಬರೀರಿ ಅನ್ನುವಂಥದ್ದು. ಮೊದಲು ನಾವು ಪರ್ಯಾಪ್ತ ಕಾರ್ಬನ್ ಸಂಯುಕ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ವ್ಯತ್ಯಾಸಗಳನ್ನು ನೋಡೋಣ. ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಕಾರ್ಬನ್ ಮಧ್ಯೆ ಏಕಬಂಧ ಇರುತ್ತೆ. ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ಮೊದಲ ಎರಡು ಕಾರ್ಬನ್ ಪರಮಾಣು ಮಧ್ಯೆ ದ್ವಿಬಂಧ ಅಥವಾ ತ್ರಿಬಂಧ ಇರುತ್ತೆ. ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಕಡಿಮೆ ಕ್ರಿಯಾಶೀಲವಾಗಿರುತ್ತವೆ. ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಹೆಚ್ಚು ಕ್ರಿಯಾಶೀಲವಾಗಿರುತ್ತವೆ. ಇನ್ನು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಆದೇಶನ ಕ್ರಿಯೆಗೊಳಪಟ್ಟರೆ, ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಸಂಕಲನ ಮತ್ತು ಆದೇಶನ ಕ್ರಿಯೆಗಳಿಗೆ ಒಳಪಟ್ಟಿರುತ್ತವೆ. ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಇವುಗಳಿಗೆ ಉದಾಹರಣೆ ಆಲ್ಕೇನ್. ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ಉದಾಹರಣೆ ಅಲ್ಕೀನ್ ಮತ್ತು ಆಲ್ಕೈನ್ಗಳಾಗಿವೆ. ಇನ್ನು ರಚನಾ ಸಮಂಗಿಗಳು ಅಂದರೆ ಏನು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಒಂದೇ ಅಣುಸೂತ್ರ ಆದರೆ ಬೇರೆ ಬೇರೆ ರಚನಾ ವಿನ್ಯಾಸಗಳನ್ನು ಹೊಂದಿರುವಂತಹ ಸಾವಯವ ಸಂಯುಕ್ತಗಳನ್ನು ರಚನಾ ಸಮಂಗಿಗಳು ಅಂತೇಳಿ ಕರಿತೀವಿ. ಸೊ ಅವುಗಳ ರಚನೆಯನ್ನು ನೋಡಿದಾಗ ನೇರ ಸರಪಣಿಯ ಬ್ಯೂಟೇನ್ ಮತ್ತು ಕವಲ ಸರಪಣಿಯ ಬ್ಯೂಟೇನ್ ಏನಿದೆ, ಇವುಗಳನ್ನು ರಚನಾ ಸಮಂಗಿಗಳ ಅಂಥೇಳಿ ನಾವು ಕರಿತೀವಿ. ಮುಂದಿನ ಪ್ರಶ್ನೆ, ಮುಂದಿನ ವಿಭಾಗ ಜೀವವಿಜ್ಞಾನ ವಿಭಾಗ. ಬಹು ಆಯ್ಕೆಯ ಪ್ರಶ್ನೆಗಳು. ಮೊದಲೇ ಬಹು ಆಯ್ಕೆಯ ಪ್ರಶ್ನೆ, ರೈಜೋಪಸ್ ಬೀಜಾಣು ಉತ್ಪಾದನೆ, ಸ್ಪೈರೋಗೈರಾ ಆಯ್ಕೆಗಳು ತುಂಡರಿಕೆ, ಪುನರುತ್ಪಾದನೆ ಮಗ್ಗುವಿಕೆ, ಕಾಯಜ ರೀತಿ ಸಂತಾನೋತ್ಪತ್ತಿ. ಸೊ ಇಲ್ಲಿ ರೈಜೋಪಸ್ ಬೀಜಾಣು ಉತ್ಪಾದನೆಯ ಸಹಾಯದಿಂದ ಸಂತಾನೋತ್ಪತ್ತಿ ಮಾಡಿದರೆ, ಸ್ಪೈರೋಗೈರಾ ಅನ್ನುವಂಥದ್ದು ಏನಿದೆ ಇದು ತುಂಡರಿಕೆಯ ವಿಧಾನದಿಂದ ಸಂತಾನೋತ್ಪತ್ತಿಯನ್ನು ಮಾಡುತ್ತದೆ. ಸೊ ಮುಂದಿನ ಪ್ರಶ್ನೆ, ಸಸ್ಯಗಳಲ್ಲಿ ಅಭಿಸರಣದ ಒತ್ತಡದ ಅಗತ್ಯತೆ ಏನೆಂದರೆ ಅನ್ನುವಂಥದ್ದು. ಸಸ್ಯಗಳಲ್ಲಿ ಅಭಿಸರಣ ಒತ್ತಡದ ಅಗತ್ಯತೆ ಏನೆಂದರೆ ಆಯ್ಕೆಗಳು ಕಡಿಮೆ ಒತ್ತಡವಿರುವ ಅಂಗಾಂಶಗಳಿಗೆ ವಸ್ತುಗಳನ್ನು ಸಾಗಿಸಲು, ನೀರನ್ನು ಬೇರಿನಿಂದ ಕಾಂಡಕ್ಕೆ ಸಾಗಿಸಲು, ಸಸ್ಯ ದೇಹದಲ್ಲಿರುವ ಹೆಚ್ಚಾದ ನೀರನ್ನು ಆವಿಯಾಗಿಸಲು, ನೀರು ಮತ್ತು ಮಣ್ಣಿನ ನಡುವಣ ಅಯಾನುಗಳ ಸಾರಥ್ಯ ವ್ಯತ್ಯಾಸವನ್ನು ನಿವಾರಿಸಲು. ಸೊ ಇಲ್ಲಿ ಸರಿಯಾದ ಆಯ್ಕೆ ಕಡಿಮೆ ಒತ್ತಡವಿರುವ ಅಂಗಾಂಶಗಳಿಗೆ ವಸ್ತುಗಳನ್ನು ಸಾಗಿಸಲು ಅನ್ನುವಂಥದ್ದು ಸರಿಯಾದ ಆಯ್ಕೆ ಎ. ಮುಂದಿನ ಪ್ರಶ್ನೆ, ಸೊ ಮುಂದಿನ ಪ್ರಶ್ನೆ, ಹೂವೊಂದರಲ್ಲಿ ಗಂಡು ಲಿಂಗಾಣು ಚಲಿಸುವ ಸರಿಯಾದ ಮಾರ್ಗ ಅನ್ನುವಂಥದ್ದು. ಆಯ್ಕೆಗಳು ಅಂಡಾಶಯ, ಶಲಾಕಾಗ್ರ, ಪರಾಗನಳಿಕೆ. ಶಲಾಕಾಗ್ರ ಪರಾಗನಳಿಕೆ ಅಂಡಾಶಯ, ಪರಾಗಕೋಶ ಪರಾಗನಳಿಕೆ ಶಲಾಕಾಗ್ರ, ಶಲಾಕನಳಿಕೆ ಪರಾಗನಳಿಕೆ ಅಂಡಾಶಯ. ಸೊ ಸರಿಯಾದ ಆಯ್ಕೆ ಶಲಾಕಾಗ್ರ ಪರಾಗನಳಿಕೆ ಅಂಡಾಶಯ. ಮುಂದಿನ ಪ್ರಶ್ನೆ, 1 ಅಂಕದ ಪ್ರಶ್ನೆಗಳು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೇದು, ಗರ್ಭ ನಿರೋಧಕತೆಯಲ್ಲಿ ಶಸ್ತ್ರಚಿಕಿತ್ಸಾ ವಿಧಾನವು ಮೌಖಿಕ ವಿಧಾನಕ್ಕಿಂತ ಉತ್ತಮ ಏಕೆ ಅನ್ನುವಂಥದ್ದು. ಶಸ್ತ್ರಚಿಕಿತ್ಸಾ ವಿಧಾನಗಳನ್ನು ಬಳಸುವುದರಿಂದ ದೀರ್ಘಕಾಲದವರೆಗೆ ಸುರಕ್ಷಿತವಾಗಿರಬಹುದು. ಮೌಖಿಕ ವಿಧಾನವು ದೀರ್ಘಕಾಲ ಸುರಕ್ಷಿತವಲ್ಲ. ಮುಂದಿನ ಪ್ರಶ್ನೆ, ಓಝೋನ್ ಎಂದರೇನು, ಭೂಮಿಯ ಮೇಲಿನ ಜೀವಿಗಳಿಗೆ ಈ ಪದರದ ಅನುಕೂಲವೇನು ಅನ್ನುವಂಥದ್ದು. ಸೊ 3 ಆಕ್ಸಿಜನ್ ಪರಮಾಣುಗಳಿಂದ ಆಗಿರುವಂತಹ ಭೂಮಿಯ ಜೀವರಕ್ಷಕ ಕವಚವನ್ನು ನಾವು ಓಝೋನ್ ಅಂಥೇಳಿ ಕರಿತೀವಿ. ಭೂಮಿಯ ಮೇಲಿನ ಜೀವಿಗಳಿಗೆ ಈ ಪದರದ ಅನುಕೂಲವೇನು ಅನ್ನುವಂತಹ ಪ್ರಶ್ನೆ. ಈ ಓಝೋನ್ ಪದರವು
ಸೂರ್ಯನಿಂದ ಬರುವಂತಹ ಅತಿ ನೇರಳಾತೀತ ಕಿರಣಗಳಿಂದ ಭೂಮಿಯ ಮೇಲಿರುವಂತಹ ಜೀವಿಗಳನ್ನು ರಕ್ಷಿಸುತ್ತದೆ ಅನ್ನುವಂಥದ್ದು. ಇನ್ನು ಲೈಂಗಿಕರಿತ ಸಂತಾನೋತ್ಪತ್ತಿಯಲ್ಲಿ ಪೋಷಕ ಜೀವಿಗಳನ್ನು ಸಂಪೂರ್ಣವಾಗಿ ಹೋಲುವ ಮರಿಜೀವಿಗಳ ಪ್ರತಿಗಳು ಉಂಟಾಗಲಾರವು, ಸಮರ್ಥಿಸಿ ಅನ್ನುವಂಥದ್ದು. ಸೊ ಇಲ್ಲಿ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಎರಡು ಪೋಷಕ ಜೀವಿಗಳಿದ್ದು, ಎರಡೂ ಪೋಷಕ ಜೀವಿಗಳು ವಿಶೇಷವಾದಂತಹ ಗುಣಲಕ್ಷಣಗಳನ್ನು ಮರಿಗಳಿಗೆ ವರ್ಗಾಯಿಸುವುದರಿಂದ ಆ ಮರಿಯಲ್ಲಿ ವಿಶೇಷವಾದಂತಹ ವಿಭಿನ್ನವಾಗಿರುವಂತಹ ಲಕ್ಷಣಗಳು ಕಾಣುತ್ತವೆ. ಆದ್ದರಿಂದ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಪೋಷಕ ಜೀವಿಗಳನ್ನು ಸಂಪೂರ್ಣವಾಗಿ ಹೋಲುವ ಮರಿಜೀವಿಗಳು ಪ್ರತಿಗಳು ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಮುಂದಿನ ಪ್ರಶ್ನೆ 2 ಅಂಕಗಳ ಪ್ರಶ್ನೆ. ಜೈವಿಕ ವಿಘಟನೀಯ ಮತ್ತು ಜೈವಿಕ ವಿಘಟನೀಯವಲ್ಲದ ವಸ್ತುಗಳು ಎಂದರೇನು? ಪ್ರತಿಯೊಂದಕ್ಕೂ ಒಂದೊಂದು ಉದಾಹರಣೆ ಕೊಡಿ ಅನ್ನುವಂಥದ್ದು. ಜೈವಿಕ ವಿಘಟನೀಯ ಅಂತಂದರೆ ಸೂಕ್ಷ್ಮ ಜೀವಿಗಳಿಂದ ಅಥವಾ ಏನು ನಾವು ವಿಘಟಕ ಜೀವಿಗಳು ಅಂತ ಹೇಳಿ ಕರಿತೀವಿ, ಅವುಗಳಿಂದ ವಿಘಟಿಸಲ್ಪಡ್ತಕ್ಕಂತಹ ಜೀವಿಗಳಿಗೆ ವಸ್ತುಗಳಿಗೆ ಜೈವಿಕ ವಿಘಟನೀಯ ವಸ್ತುಗಳು ಅಂತ ಹೇಳಿ ಕರಿತೀವಿ. ಇನ್ನು ಸೂಕ್ಷ್ಮ ಜೀವಿಗಳಿಂದ ಅಥವಾ ವಿಘಟಕ ಜೀವಿಗಳಿಂದ ವಿಘಟಿಸಲ್ಪಡದೇ ಇರತಕ್ಕಂತಹ ವಸ್ತುಗಳಿಗೆ ಜೈವಿಕ ವಿಘಟನೀಯವಲ್ಲದ ವಸ್ತುಗಳು ಅಂತ ಹೇಳಿ ಕರಿತೀವಿ. ಇಲ್ಲಿ ಹಸಿರು ಆಹಾರ, ತರಕಾರಿ ಸಿಪ್ಪೆಗಳು ಇತ್ಯಾದಿ ಇವೆಲ್ಲ ಏನು ಅಂತಂದರೆ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು. ಪ್ಲಾಸ್ಟಿಕ್ನಂಥ ವಸ್ತುಗಳು, DDT ಅಂಥ ವಸ್ತುಗಳು ಇವು ಜೈವಿಕ ವಿಘಟನೀಯವಲ್ಲದ ವಸ್ತುಗಳಾಗಿರ್ತವೆ. ಈ ಜೈವಿಕ ವಿಘಟನೀಯ ವಸ್ತುಗಳು ಪರಿಸರದಲ್ಲಿ ಬೇಗ ವಿಘಟನೆಗೆ ಒಳಗಾಗುತ್ತವೆ ಮತ್ತು ಪರಿಸರಕ್ಕೆ ಯಾವುದೇ ಹಾನಿಯನ್ನು ಉಂಟು ಮಾಡೋದಿಲ್ಲ. ಇನ್ನು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ಏನಿವೆ ಇವು ಪರಿಸರದಲ್ಲಿ ದೀರ್ಘಕಾಲದ ಒಳಗೆ ಉಳಿದು ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡುತ್ತವೆ ಅನ್ನುವಂಥದ್ದು. ಇನ್ನೊಂದು ಅಥವಾ ಅನ್ನುವಂಥ ಪ್ರಶ್ನೆ ಇದೆ. ಆಹಾರ ಸರಪಳಿಯ ಪೋಷಣಾಸ್ತ್ರಗಳಲ್ಲಿ ಶಕ್ತಿ ಮತ್ತು ಹಾನಿಕಾರಕ ವಸ್ತುಗಳು ಹೇಗೆ ಚಲಿಸುತ್ತವೆ ಅನ್ನುವಂತಹ ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ. ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿ ಯಾವಾಗಲೂ ಏಕಮುಖವಾಗಿ ಚಲಿಸ್ತಾ ಇರುತ್ತೆ. ಪ್ರತಿಯೊಂದು ಪೋಷಣಾಸ್ತ್ರದಲ್ಲಿ ಶಕ್ತಿಯು ಉಷ್ಣದ ಮೂಲಕ, ಉಸಿರಾಟದ ಮೂಲಕ, ಜೈವಿಕ ಕ್ರಿಯೆಗಳ ಮೂಲಕ ಶಕ್ತಿಯು ಉಷ್ಣದ ರೂಪದಲ್ಲಿ ಅಥವಾ ಬೇರೆ ಬೇರೆ ಕ್ರಿಯೆಗಳ ರೂಪದಲ್ಲಿ ನಷ್ಟವಾಗುತ್ತಾ ಹೋಗ್ತಾ ಇದ್ದು ಕೇವಲ 10% ಶಕ್ತಿ ಮಾತ್ರ ಮುಂದಿನ ಪೋಷಣಾಸ್ತ್ರಗಳಿಗೆ ವರ್ಗಾವಣೆ ಆಗುತ್ತಾ ಹೋಗುತ್ತೆ. ಇನ್ನು ಹಾನಿಕಾರಕ ವಸ್ತುಗಳು ಏನಿರುತ್ತವೆ ಪರಿಸರ ವ್ಯವಸ್ಥೆಯಲ್ಲಿ ಒಂದು ಪೋಷಣಾಸ್ತ್ರದಿಂದ ಇನ್ನೊಂದು ಪೋಷಣಾಸ್ತ್ರಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ವರ್ಗಾವಣೆ ಆಗುತ್ತೆ. ಈ ಒಂದು ವಿದ್ಯಮಾನವನ್ನು ಏನಂತೀವಿ ಅಂತಂದ್ರೆ ಜೈವಿಕ ಸಂವರ್ಧನೆ ಅಂತೇಳಿ ನಾವು ಕರಿತೀವಿ. ಸೊ ಮುಂದಿನ ಪ್ರಶ್ನೆ. ನೆಫ್ರಾನ್ನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಬೌನನ ಕೋಶವನ್ನು ಗುರುತಿಸಿ ಅನ್ನುವಂಥದ್ದು. ಸೊ ಚಿತ್ರವನ್ನು ತಯಾರಿ ಮಾಡಿಕೊಳ್ಳಿ. ಮುಂದಿನ ಪ್ರಶ್ನೆ 3 ಅಂಕಗಳ ಪ್ರಶ್ನೆ. ಮಾನವನ ಜೀರ್ಣನಾಳದ ಸಣ್ಣ ಕರುಳಿನಲ್ಲಿ ಸಂಕೀರ್ಣವಾದ ಆಹಾರದ ಅಣುಗಳು ಸರಳ ರೂಪಕ್ಕೆ ಹೇಗೆ ಪರಿವರ್ತನೆಯಾಗುತ್ತವೆ ಅನ್ನುವಂಥದ್ದು. ಸೊ ಸಣ್ಣ ಕರುಳು ಜೀರ್ಣನಾಳದ ಅತ್ಯಂತ ಉದ್ದವಾದ ಭಾಗವಾಗಿದ್ದು ಇದು ಕಡಿಮೆ ಸ್ಥಳದಲ್ಲಿ ಅಳವಡಿಸಲ್ಪಟ್ಟಿದೆ. ಸಣ್ಣ ಕರುಳು ಎಂಬುದು ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನವಾಗತಕ್ಕಂಥ ಸ್ಥಳವಾಗಿದ್ದು ಈ ಸಣ್ಣ ಕರುಳಿಗೆ ಮೇದೋಜನಕ ಗ್ರಂಥಿ ಮತ್ತು ಯಕೃತ್ತುಗಳು ತಮ್ಮ ಸ್ರವಿಕೆಯನ್ನು ಒದಗಿಸುತ್ತವೆ. ಇನ್ನು ಜಠರದಿಂದ ಹೊಂದಿರತಕ್ಕಂತಹ ಆಹಾರ ಆಮ್ಲೀಯವಾಗಿದ್ದು ಸೊ ಮೇದೋಜನಕ ಕಿಣ್ವಗಳ ಪರಿವರ್ತನೆಗಾಗಿ ಆಹಾರವನ್ನು ಕ್ಷಾರೀಯಗೊಳಿಸಲು ಇಲ್ಲಿ ಅಗತ್ಯತೆ ಇರುತ್ತದೆ. ಇನ್ನು ಯಕೃತ್ತಿನಿಂದ ಬರ್ತಕ್ಕಂತಹ ಸ್ರವಿಕೆಯಾದ ಪಿತ್ತರಸ ದೊಡ್ಡ ದೊಡ್ಡ ಕೊಬ್ಬಿನ ಕಣಗಳನ್ನು ಚಿಕ್ಕ ಚಿಕ್ಕ ಕೊಬ್ಬಿನ ಕಣಗಳಾಗಿ ಪರಿವರ್ತಿಸುತ್ತದೆ ಮತ್ತು ಆಮ್ಲೀಯ ಆಹಾರವನ್ನು ಕ್ಷಾರೀಯಗೊಳಿಸಲು ಸಹಾಯ ಮಾಡುತ್ತದೆ. ಕರಳು ರಸದಲ್ಲಿ ಕಿಣ್ವಗಳಾಗಿರ್ತಕ್ಕಂತಹ ಟ್ರಿಪ್ಸಿನ್ ಮತ್ತು ಅಮೈಲೇಸ್ ಕಿಣ್ವಗಳು ಟ್ರಿಪ್ಸಿನ್ ಕಿಣ್ವ ಪ್ರೋಟೀನನ್ನು ಸರಳವಾಗಿಸಿದರೆ ಲೈಪೇಸ್ ಕಿಣ್ವ ಕೊಬ್ಬನ ಕಣಗಳನ್ನು ಸರಳ ಘಟಕಗಳಾಗಿ ಮಾಡುತ್ತದೆ. ಇನ್ನು ಕಾರ್ಬೋಹೈಡ್ರೇಟನ್ನು ಗ್ಲುಕೋಸ್ ಆಗಿ ಪರಿವರ್ತಿಸುವುದು, ಪ್ರೋಟೀನನ್ನು ಅಮೈನೋ ಆಮ್ಲಗಳಾಗಿ ಪರಿವರ್ತಿಸುವುದು, ಕೊಬ್ಬನ್ನು ಕೊಬ್ಬಿನ ಆಮ್ಲವಾಗಿ ಪರಿವರ್ತಿಸುವುದು ಇವೆಲ್ಲ ಈ ಸಣ್ಣ ಕರುಳಿನಲ್ಲಿ ನಡೀತಕ್ಕಂತಹ ಘಟನೆಗಳಾಗಿವೆ. ಇದಾದ ನಂತರ ಸಣ್ಣ ಕರುಳಿನಲ್ಲಿರ್ತಕ್ಕಂತಹ ವಿಲಯಗಳು ಬೆರಳಿನಾಕಾರದ ರಚನೆಗಳಾಗಿದ್ದು ಪಚನದ ಆಹಾರವನ್ನು ಹೀರಿಕೊಂಡು ರಕ್ತಕ್ಕೆ ಸಾಗಿಸಲು ಸಹಾಯ ಮಾಡುತ್ತವೆ. ಇನ್ನು ಅಥವಾ ಪ್ರಶ್ನೆ. ನಮ್ಮ ದೇಹದ ರಕ್ತದ ಪರಿಚಲನೆಯಲ್ಲಿ ಅಪಧಮನಿಗಳು ಮತ್ತು ರಕ್ತಲೋಮನಾಳ ಪಾತ್ರವೇನು? ಇಮ್ಮಡೆ ಪರಿಚಲನೆಯ ಪ್ರಾಮುಖ್ಯತೆಯನ್ನು ತಿಳಿಸಿ ಅನ್ನುವಂಥದ್ದು. ಅಪಧಮನಿಗಳು ಹೃದಯದಿಂದ ಆಕ್ಸಿಜನ್ ಸಮೃದ್ಧ ರಕ್ತವನ್ನು ದೇಹದ ಪ್ರತಿಯೊಂದು ಭಾಗಕ್ಕೆ ಕೊಂಡೊಯ್ಯುತ್ತವೆ. ರಕ್ತವು ಹೃದಯದಿಂದ ಅತಿ ಹೆಚ್ಚಿನ ಒತ್ತಡದಲ್ಲಿ ಹೊರಹೊಮ್ಮುವುದರಿಂದ ಅಪಧಮನಿಗಳು ದಪ್ಪವಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿವೆ. ಅಪಧಮನಿಗಳು ಕೋಶೀಯ ಹಂತದಲ್ಲಿ ಕವಲೊಡೆದು ಸಣ್ಣ ಲೋಮನಗಳಿಗೆ
ಪದಾರ್ಥಗಳನ್ನು ಜೀವಕೋಶಕ್ಕೆ ತಲುಪಿಸುತ್ತವೆ. ಅಪಧಮನಿಯು ಒಂದು ಅಂಗವನ್ನು ಅಥವಾ ಅಂಗಾಂಶವನ್ನು ತಲುಪಿದ ನಂತರ ರಕ್ತವನ್ನು ಪ್ರತಿಯೊಂದು ಜೀವಕೋಶದ ಸಂಪರ್ಕಕ್ಕೆ ತರಲು ಸಣ್ಣ ಸಣ್ಣ ನಾಳಗಳಾಗಿ ವಿಭಜಿಸುತ್ತದೆ. ಅತ್ಯಂತ ಸಣ್ಣ ನಾಳಗಳು ಒಂದು ಜೀವಕೋಶದಷ್ಟು ದಪ್ಪ ಭಿತ್ತಿಯನ್ನು ಹೊಂದಿದ್ದು ಅದನ್ನು ಲೋಮನಾಳ ಎಂದು ಕರೆಯುವರು. ರಕ್ತ ಮತ್ತು ಸುತ್ತಲಿನ ಜೀವಕೋಶಗಳ ಮಧ್ಯೆ ವಸ್ತುಗಳ ವಿನಿಮಯವು ಈ ತೆಳುವಾದ ಭಿತ್ತಿಯ ಮೂಲಕ ನಡೆಯುತ್ತದೆ. ನಂತರ ಲೋಮನಾಳಗಳು ಒಟ್ಟಿಗೆ ಸೇರಿ ಅಭಿಧಮನಿಗಳನ್ನು ಉಂಟು ಮಾಡುತ್ತವೆ. ಅವು ರಕ್ತವನ್ನು ಅಂಗ ಅಥವಾ ಅಂಗಾಂಶದಿಂದ ಹೊರಗೆ ಸಾಗಿಸುತ್ತವೆ ಅನ್ನುವಂಥದ್ದು. ಮುಂದಿನ ಪ್ರಶ್ನೆ, ಮಾನವನ ಮಿದುಳಿನ ಚಿತ್ರವನ್ನು ಬರೆಯಿರಿ, ಕೆಳಗಿನ ಭಾಗಗಳನ್ನು ಗುರುತಿಸಿ ಅನ್ನುವಂಥದ್ದು. ಪಾನ್ಸ್ ಮತ್ತು ಅಣುಮಸ್ತಿಷ್ಕ ಚಿತ್ರವನ್ನು ತಯಾರಿ ಮಾಡಿಕೊಳ್ಳಿ. ಮುಂದಿನ ಪ್ರಶ್ನೆ, ಮಗುವಿನ ಬೆಳವಣಿಗೆಯಲ್ಲಿ ಗರ್ಭಾಶಯ ಮತ್ತು ಜರಾಯುವಿನ ಪಾತ್ರವು ಪರಸ್ಪರ ಪೂರಕವಾಗಿದೆ, ಹೇಗೆ ವಿವರಿಸಿ ಅನ್ನುವಂಥದ್ದು. ಸೊ ಇಲ್ಲಿ ಮಕ್ಕಳು ಗಮನಿಸಬೇಕಾದಂಥ ಅಂಶ, ಸೊ ಗರ್ಭಾಶಯದಲ್ಲಿ ಮಗುವಿನ ಬೆಳವಣಿಗೆ ಮತ್ತು ಜರಾಯುವಿನ ಸಹಾಯದಿಂದ ಮಗುವಿನ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಮತ್ತು ಮಗು ಉತ್ಪಾದನೆ ಮಾಡಿರ್ತಕ್ಕಂಥ ತ್ಯಾಜ್ಯಗಳನ್ನು ಹೊರಹಾಕ್ತಕ್ಕಂಥ ಕ್ರಿಯೆ ಪರಸ್ಪರ ಪೂರಕವಾದ ಕ್ರಿಯೆಗಳಾಗಿವೆ. ಜರಾಯು ತಟ್ಟೆ ಆಕಾರದ ರಚನೆಯಾಗಿದ್ದು ಗರ್ಭಕೋಶದ ಗೋಡೆಯೊಳಗೆ ಇದು ಹುದುಗಿಕೊಂಡಿದೆ. ವಿಶೇಷ ಅಂಗಾಂಶವಾದ ಜರಾಯುವಿನ ಮೂಲಕ ಭ್ರೂಣವು ತಾಯಿಯ ರಕ್ತದ ಮೂಲಕ ಪೋಷಣೆಯನ್ನು ಪಡೆಯುತ್ತದೆ. ಜರಾಯುವು ತಟ್ಟೆಯಂತಹ ರಚನೆಯಾಗಿದ್ದು ಗರ್ಭಕೋಶದ ಗೋಡೆಯೊಳಗೆ ಹುದುಗಿಕೊಂಡಿದ್ದು ಇದು ಭ್ರೂಣದ ಅಂಗಾಂಶ ಭಾಗದಲ್ಲಿ ವಿಲ್ಲೈಗಳನ್ನು ಹೊಂದಿದೆ ಮತ್ತು ತಾಯಿಯ ಕೆಳಗಿನ ಭಾಗದಲ್ಲಿ ವಿಲ್ಲೈಗಳನ್ನು ಸುತ್ತುವರಿದಂತೆ ರಕ್ತಾವಕಾಶಗಳು ಇರುತ್ತವೆ. ಇದು ಸ್ತ್ರೀಯ ಗರ್ಭಾಶಯದಲ್ಲಿನ ಭ್ರೂಣ ಹಾಗೂ ತಾಯಿಯ ದೇಹಕ್ಕೆ ಸಂಪರ್ಕ ಕಲ್ಪಿಸುತ್ತದೆ. ಇದು ಭ್ರೂಣಕ್ಕೆ ತಾಯಿಯ ದೇಹದಿಂದ ಆಹಾರ ಮತ್ತು ಆಕ್ಸಿಜನ್ ಒದಗಿಸುತ್ತದೆ. ಭ್ರೂಣದಿಂದ ತ್ಯಾಜ್ಯಗಳನ್ನು ಜರಾಯುವಿನ ಮೂಲಕ ಹೊರಹಾಕುತ್ತದೆ ಅನ್ನುವಂಥದ್ದು. ಇನ್ನು ಅಥವಾ ಪ್ರಶ್ನೆ, ಮಾನವನ ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೃಷಣಗಳ ಸ್ಥಾನ ಮತ್ತು ಪ್ರೋಸ್ಟೇಟ್ ಗ್ರಂಥಿಯ ಪಾತ್ರ ಪರಸ್ಪರ ಪೂರಕವಾಗಿ ಹೇಗೆ ವಿವರಿಸಿ ಅನ್ನುವಂಥದ್ದು. ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ವೃಷಣ ಚೀಲಗಳಲ್ಲಿರುತ್ತವೆ, ಏಕೆಂದರೆ ವೀರ್ಯಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅವಶ್ಯಕತೆ ಇದೆ. ವೃಷಣಗಳು ವೀರ್ಯಾಣುಗಳ ಉತ್ಪಾದನೆಯ ನಿಯಂತ್ರಣದ ಜೊತೆಗೆ ಟೆಸ್ಟೋಸ್ಟಿರಾನ್ ಉತ್ಪತ್ತಿಯಾದ ವೀರ್ಯನಾಳದ ಮೂಲಕ ಸಾಗಿಸಲ್ಪಡುತ್ತವೆ. ವೀರ್ಯನಾಳವು ಮೂತ್ರಕೋಶದಿಂದ ಹೊರಟ ನಾಳದೊಂದಿಗೆ ಕೂಡಿಕೊಂಡಿದೆ. ಹೀಗಾಗಿ ಮೂತ್ರ ವಿಸರ್ಜನಾ ನಾಳವು ವೀರ್ಯಾಣು ಮತ್ತು ಮೂತ್ರಗಳೆರಡಕ್ಕೂ ಸಾಮಾನ್ಯ ಮಾರ್ಗವಾಗಿದೆ. ವೀರ್ಯನಾಳದ ಮಾರ್ಗದಲ್ಲಿ ಗ್ರಂಥಿಗಳಾದ ಪ್ರೋಸ್ಟೇಟ್ ಮತ್ತು ವೀರ್ಯ ಕೋಶಿಕೆಗಳಿದ್ದು ಅವು ತಮ್ಮ ಸ್ರವಿಕೆಗಳನ್ನು ವೀರ್ಯನಾಳಕ್ಕೆ ಸೇರಿಸುತ್ತವೆ. ಈಗ ವೀರ್ಯಾಣುವು ಒಂದು ದ್ರವದಲ್ಲಿದ್ದು ಅದು ಅವುಗಳ ಸಾಗಾಣಿಕೆಯನ್ನು ಸುಲಭಗೊಳಿಸುತ್ತದೆ ಮತ್ತು ಅವುಗಳಿಗೆ ಪೋಷಣೆಯನ್ನು ಒದಗಿಸುತ್ತದೆ. ಸೊ ಮುಂದಿನ ಪ್ರಶ್ನೆ 4 ಅಂಕಗಳ ಪ್ರಶ್ನೆ. ಕೆಂಪು ಹೂಗಳನ್ನು ಬಿಡುವ ಎತ್ತರದ ಬಟಾಣಿ ಸಸ್ಯ, ಇದನ್ನು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ಇದನ್ನು ಬಿಳಿ ಹೂಗಳನ್ನು ಬಿಡುವ ಗಿಡ್ಡ ಸಸ್ಯ ಬಟಾಣಿ ಸಸ್ಯ ಆಗಿರ್ತಕ್ಕಂಥ ಸ್ಮಾಲ್ ಟಿ ಸ್ಮಾಲ್ ಆರ್ದೊಂದಿಗೆ ಸಂಕಲನಗೊಳಿಸಿದೆ. F2 ಪೀಳಿಗೆಯಲ್ಲಿ ದೊರೆತ ಸಸ್ಯಗಳ ಫಲಿತಾಂಶವನ್ನು ತೋರಿಸುವ ಚಕ್ರ ಬೋರ್ಡ್ ಬರೆಯಿರಿ. F2 ಪೀಳಿಗೆಯಲ್ಲಿ ಉಂಟಾದ ಸಸ್ಯಗಳ ವ್ಯಕ್ತರೂಪ ಅನುಪಾತವೇನು ಅನ್ನುವಂಥದ್ದು. ಸೊ ಉತ್ತರವನ್ನು ಗಮನಿಸೋಣ. ಸೊ ಇಲ್ಲಿ ಪ್ರಶ್ನೆಯಲ್ಲಿ ಕೆಂಪು ಹೂ ಬಿಡತಕ್ಕಂತಹ ಎತ್ತರದ ಸಸ್ಯಗಳು ಮತ್ತು ಬಿಳಿ ಹೂ ಬಿಡುವಂತಹ ಗಿಡ್ಡ ಸಸ್ಯಗಳ ನಡುವೆ ಸಂಕಲನಗೊಳಿಸಿರಿ ಅನ್ನುವಂತಹ ಪ್ರಶ್ನೆಯನ್ನು ನೀಡಲಾಗಿದೆ. ಆದರೆ ಇಲ್ಲಿ ಅದರ ಕಾಂಬಿನೇಷನನ್ನು ತಾವು ಗಮನಿಸಿದಾಗ ಇಲ್ಲಿ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಅಂತ ನೀಡಿದ್ದಾರೆ. ಸ್ಮಾಲ್ ಟಿ ಸ್ಮಾಲ್ ಆರ್ ಅಂಥೇಳಿ ನೀಡಿದ್ದಾರೆ. ಇದೊಂದು ಮಿಶ್ರ ತಳಿಯಾಗಿದೆ, ಇದೊಂದು ಶುದ್ಧ ತಳಿಯಾಗಿದೆ. ಸೊ ಯಾವಾಗ ನಾವು ಒಂದು ಮಿಶ್ರ ತಳಿಯನ್ನು ಶುದ್ಧ ತಳಿಯೊಂದಿಗೆ ಸೇರಿಸ್ತೀವಿ, ಸಂಕಲನಗೊಳಿಸ್ತೀವಿ, ಸೊ ಆವಾಗ F2 ತಳಿಯಲ್ಲಿ ದೊರೆತಕ್ಕಂತಹ ಏನು ಮರಿಜೀವಿಗಳ ಅನುಪಾತ ಇದೆ ಅದನ್ನು ನಾವು ಈ ರೀತಿ ಚಕ್ಕರ್ ಬೋರ್ಡ್ನಲ್ಲಿ ಬಿಡಿಸಬಹುದು. ಸೊ ತಾವಿಲ್ಲಿ ಗಮನಿಸ್ಬೋದು. ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಇವುಗಳನ್ನು ಲಿಂಗಾಣಗಳನ್ನು ತೆಗೆದಾಗ ಲಿಂಗಾಣಗಳು ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಟಿ ಸ್ಮಾಲ್ ಆರ್, ಸ್ಮಾಲ್ ಟಿ ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್ ಆಗುತ್ತೆ. ಸ್ಮಾಲ್ ಟಿ ಸ್ಮಾಲ್ ಆರ್ನ ಒಂದೇ ರೀತಿಯ ಲಿಂಗಾಣಗಳಿರೋದ್ರಿಂದ ಅದನ್ನು ಸ್ಮಾಲ್ ಟಿ ಸ್ಮಾಲ್ ಆರ್ ಅಂತ ತೆಗೆದುಕೊಳ್ಬೋದು. ಸೊ ಅವುಗಳನ್ನು ಚಕ್ಕರ್ ಬೋರ್ಡ್ನಲ್ಲಿ ವ್ಯವಸ್ಥೆಗೊಳಿಸಿದಾಗ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಆರ್ ಮತ್ತು ಸ್ಮಾಲ್ ಟಿ ಸ್ಮಾಲ್ ಆರ್ ಜೊತೆಗೆ ಸ್ಮಾಲ್ ಟಿ ಸ್ಮಾಲ್ ಆರ್ ಕಾಂಬಿನೇಷನನ್ನು ನಾವು ಸಂಕಲನಗೊಳಿಸಬೇಕಾಗುತ್ತೆ. ಆವಾಗ ತಾವು ಗಮನಿಸ್ಬೋದು ಇಲ್ಲಿ
ಪ್ರತಿಯೊಂದು ಹಂತದಲ್ಲಿಯೂ ಸಹ ಮೊದಲನೇ ಜೋಡಿಯಲ್ಲಿ ಎಲ್ಲ ದೊರೆತಕ್ಕಂತಹ ಮರಿಜೀವಿಗಳ ಒಂದು ಜೀನ್ ನಮೂನೆ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಇರುತ್ತೆ. ಎರಡನೇ ಅಂಶದಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಎಲ್ಲ ಕ್ಯಾಪಿಟಲ್ ಟಿ ಸ್ಮಾಲ್ ಆರ್ ಇದೆ. ಮೂರನೇ ವಿಭಾಗದಲ್ಲಿ ತಾವು ಗಮನಿಸ್ಬೋದು ಸ್ಮಾಲ್ ಟಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಅಂತಿದೆ. ನಾಲ್ಕನೇ ಕಾಂಬಿನೇಷನಲ್ಲಿ ಸ್ಮಾಲ್ ಟಿ ಸ್ಮಾಲ್ ಆರ್ ಅಂತ ಇದೆ. ಸೊ ಇದರ ಸಹಾಯದಿಂದ ನಾವು ವ್ಯಕ್ತರೂಪ ಅನುಪಾತವನ್ನು ನೋಡಿದಾಗ 4:4:4:4 ಅಂದರೆ ಪ್ರತಿ ಜೀವಿಗಳ 4 ಕಾಂಬಿನೇಷನನ್ನು ನಾವು ಗಮನಿಸ್ಬೋದು. ಸೊ ಇದರ ಆಧಾರದ ಮೇಲೆ ವ್ಯಕ್ತರೂಪ ಅನುಪಾತ 1:1:1:1:1. ಮುಂದಿನ ಪ್ರಶ್ನೆ 5 ಅಂಕಗಳ ಪ್ರಶ್ನೆ. ಬಳ್ಳಿ ಸಸ್ಯಗಳು ನಿರ್ದೇಶಿತ ಚಲನೆಯನ್ನು ಹೇಗೆ ಪ್ರದರ್ಶಿಸುತ್ತವೆ ವಿವರಿಸಿ. ಬಳ್ಳಿ ಸಸ್ಯಗಳು ಬಳ್ಳಿಯ ಕುಡಿಗಳ ಸಹಾಯದಿಂದ ಇತರ ಸಸ್ಯಗಳ ಅಥವಾ ಬೇಲಿಯ ಮೇಲೆ ಇರುತ್ತವೆ. ಈ ಬಳ್ಳಿಯ ಕುಡಿಗಳು ಸ್ಪರ್ಶ ಸೂಕ್ಷ್ಮವಾಗಿರುತ್ತವೆ. ಅವು ಯಾವುದೇ ಆಧಾರ ಸಂಪರ್ಕಕ್ಕೆ ಬಂದಾಗ ಆಧಾರದೊಂದಿಗೆ ಸಂಪರ್ಕದಲ್ಲಿರುವ ಕುಡಿಯು ಆಧಾರದಿಂದ ದೂರ ಇರುವ ಕುಡಿಯ ಭಾಗದಷ್ಟು ವೇಗವಾಗಿ ಬೆಳೆಯುವುದಿಲ್ಲ. ಇದರಿಂದಾಗಿ ಕುಡಿಯು ಆಧಾರದ ಸುತ್ತ ವೃತ್ತಾಕಾರದಲ್ಲಿ ಆವರಿಸಿ ಅದಕ್ಕೆ ಅಂಟಿಕೊಳ್ಳುತ್ತದೆ. ಬಳ್ಳಿ ಸಸ್ಯಗಳು ಸಾಮಾನ್ಯವಾಗಿ ಸಸ್ಯಗಳು ನಿರ್ದಿಷ್ಟ ದಿಕ್ಕಿನಲ್ಲಿ ಬೆಳೆಯುವ ಮೂಲಕ ಪ್ರಚೋದನೆಗಳಿಗೆ ನಿಧಾನವಾಗಿ ಪ್ರತಿಕ್ರಿಯಿಸುತ್ತವೆ. ಈ ಬೆಳವಣಿಗೆಯು ನಿರ್ದಿಷ್ಟ ದಿಕ್ಕಿನಲ್ಲಿರುವುದರಿಂದ ಸಸ್ಯವು ಚಲಿಸುತ್ತಿರುವಂತೆ ಕಾಣುತ್ತದೆ. ಮುಂದಿನ ಪ್ರಶ್ನೆ. ಮಾನವನ ದೇಹದಲ್ಲಿ ಥೈರಾಕ್ಸಿನ್ ಹಾರ್ಮೋನ್ ಮತ್ತು ಅಡ್ರಿನಾಲಿನ್ ಹಾರ್ಮೋನ್ಗಳ ಕಾರ್ಯಗಳನ್ನು ತಿಳಿಸಿ ಎನ್ನುವಂಥದ್ದು. ದೇಹದ ಸದೃಢ ಬೆಳವಣಿಗೆಗೆ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸಲಿಕ್ಕೆ ಥೈರಾಕ್ಸಿನ್ ಹಾರ್ಮೋನ್ ಸಹಾಯಕವಾಗಿದೆ. ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಗಳನ್ನು ಥೈರಾಕ್ಸಿನ್ ನಿಯಂತ್ರಿಸಿ ಬೆಳವಣಿಗೆಗಾಗಿ ಅತ್ಯುತ್ತಮ ಸಮತೋಲನವನ್ನು ಒದಗಿಸುತ್ತದೆ. ಇನ್ನು ಅಡ್ರಿನಲಿನ್ ಹಾರ್ಮೋನ್ ಕಾರ ಏನು ಅಂತಂದರೆ ಇದು ತುರ್ತು ಪರಿಸ್ಥಿತಿಯಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಹಾರ್ಮೋನ್ ಆಗಿದೆ. ಇದು ಹೃದಯದ ಬಡಿತ, ಉಸಿರಾಟ, ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತದೆ. ಅಡ್ರಿನಾಲಿನ್ ನೇರವಾಗಿ ರಕ್ತಕ್ಕೆ ಸ್ರವಿಕೆಯಾಗುತ್ತದೆ ಮತ್ತು ದೇಹದ ವಿವಿಧ ಭಾಗಗಳಿಗೆ ಇದು ವಿಸರಣೆಗೊಳ್ಳುತ್ತದೆ. ಹೃದಯವನ್ನು ಒಳಗೊಂಡಂತೆ ಇದು ನಿರ್ದಿಷ್ಟ ಅಂಗಾಂಶಗಳ ಮೇಲೆ ಅಥವಾ ಗುರಿ ಅಂಗಗಳ ಮೇಲೆ ವರ್ತಿಸುತ್ತದೆ. ಇದರ ಪರಿಣಾಮವಾಗಿ ಹೃದಯದ ಬಡಿತದ ವೇಗವು ಹೆಚ್ಚಾಗಿ ನಮ್ಮ ಸ್ನಾಯುಗಳಿಗೆ ಹೆಚ್ಚು ಆಕ್ಸಿಜನ್ ಪೂರೈಕೆಯಾಗುತ್ತದೆ. ಜೀರ್ಣಾಂಗವ್ಯೂಹ ಮತ್ತು ಚರ್ಮದಲ್ಲಿನ ಸಣ್ಣ ಅಪಧಮನಿಗಳ ಸುತ್ತ ಇರುವ ಸ್ನಾಯುಗಳ ಸಂಕೋಚನೆಯಿಂದ ಈ ಅಂಗಗಳಿಗೆ ಹರಿಯುವ ರಕ್ತವು ಕಡಿಮೆಯಾಗುತ್ತದೆ. ಇದು ನಮ್ಮ ಅಸ್ಥಿಪಂಜರದ ಸ್ನಾಯುಗಳಿಗೆ ರಕ್ತದ ಹರಿಯುವಿಕೆಯನ್ನು ತಿರುಗಿಸುತ್ತದೆ. ಇದರಿಂದ ಪಕ್ಕೆಲುಬು ಸ್ನಾಯುಗಳ ಮತ್ತು ವಪೆಯ ಸಂಕೋಚನಗಳಿಂದ ಉಸಿರಾಟದ ಗತಿಯು ಸಹ ಹೆಚ್ಚಾಗುತ್ತದೆ. ಸೊ ಈ ರೀತಿಯಾಗಿ ಮಾನವನ ಅಡ್ರಿನಲಿನ್ ಹಾರ್ಮೋನ್ ಕೆಲಸವನ್ನು ಮಾಡುತ್ತೆ. ಸೊ ಮುದ್ದು ಮಕ್ಕಳೇ, ಇಲ್ಲಿಯವರೆಗೆ ಬಂಡಾಳಿಯವರು 2024-25ನೇ ಸಾಲಿನ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆಯ 3ರಲ್ಲಿ ನೀಡಿರ್ತಕ್ಕಂತಹ ಪ್ರಶ್ನೆಗಳಿಗೆ ಸವಿವರವಾಗಿ ನಾವು ಉತ್ತರಗಳನ್ನು ಕಂಡುಕೊಂಡೆವು. ಸೊ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯಾಗಿ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳ ವಿವರಣೆ ಮತ್ತು ಕ್ಲಿಷ್ಟವಾಗಿರ್ತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರಗಳು, ಇನ್ನೂ ಅನೇಕ ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ನೋಡೋಣ, ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಯ್.